ಹಲೋ ಶ್ರುತಿ, ಮನೆ ರೀಚ್ ಆದಾ? ಹ್ಞೂ ಬೇಬಿ, ನಾನ್ ರೀಚ್ ಆದೆ. ನೀನು ಬೇಗ ಬಾ. ಇವತ್ತು ಯಾವುದೇ ಕಾರಣಕ್ಕೂ ಡಿನ್ನರ್ ಡೇಟ್ ಮಿಸ್ ಆಗ್ಬಾರ್ದು. ಅಯ್ಯೋ ಸಾರಿ ಶ್ರುತಿ, ಇವತ್ತಾಗಲ್ಲ, ನಾಳೆ ಹೋಗೋಣವಾ? ಇದನ್ನ 2 ದಿನದಿಂದ ಹೇಳ್ತಿದ್ಯಾ ರವಿ. ಇವತ್ ಐ ಡೋಂಟ್ ನೋ, ನಾವ್ ಹೋಗ್ಲೇಬೇಕು ಡಿನ್ನರ್ ಡೇಟ್ಗೆ. ಶ್ರುತಿ ಪ್ಲೀಸ್ ಅರ್ಥ ಮಾಡ್ಕೋ. ನಮ್ ಓನರು ಒಂದ್ ಬರ್ಡೇ ಫಂಕ್ಷನ್ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವರು 12 ಗಂಟೆ ಆದ್ಮೇಲೆ ಸೆಲೆಬ್ರೇಟ್ ಮಾಡೋದಂತೆ. ನಾನ್ ಮನೆಗ್ ಬರೋದು ಲೇಟ್ ಆಗತ್ತಮ್ಮ. ಯಾವಾಗ್ಲೂ ಹೀಗೆ ಮಾಡ್ತೀಯ ರವಿ. ಫಸ್ಟ್ ಪ್ಲಾನ್ ಮಾಡ್ತೀಯಾ, ಅದಾದ್ಮೇಲೆ ಕೆಲಸ ಅದು ಇದು ಅಂತ ರೀಸನ್ಸ್ ಕೊಟ್ಟು ಕ್ಯಾನ್ಸಲ್ ಮಾಡ್ತೀಯಾ. ಲೇಟ್ ಆಗಿ ಬರ್ತೀಯಲ್ಲ, ನಾನು ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀನಿ. ನೀನ್ ಎಷ್ಟೇ ಕಾಲ್ ಮಾಡಿದ್ರು ನನ್ ಬಾಗ್ಲು ತೆಗಿಯಲ್ಲ. ಏ ಶ್ರುತಿ, ಏನ್ ಹೇಳ್ತಾ ಇದ್ಯಾ? ನೀನು ಹೊರಗಡೆನೆ ಮಲ್ಕೋ ರವಿ. ಬಾಯ್ ಶ್ರುತಿ. ಅಯ್ಯೋ ಇವಳು ಹೇಳ್ದಂಗೆ ಮಾಡ್ಬಿಡ್ತಾಳೆ. ಏನ್ ಮಾಡ್ಲಿ? ಯಾವ್ದಕ್ಕೂ ಸೇಫ್ಟಿಗೆ ಅದ್ಕೆಗೊಂದ್ ಫೋನ್ ಮಾಡಿ ಹೇಳ್ಬಿಡಣ. ಹಲೋ, ಹೇಳು ರವಿ. ಅದ್ಕೆ ನೀವೇ ನನ್ ಕಾಪಾಡ್ಬೇಕು. ಏನಾಯ್ತು ರವಿ? ಅದು ಅದ್ಕೆ ಇವತ್ತು ಶ್ರುತಿನ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಒಂದ್ ಬರ್ಡೇ ಆರ್ಡರ್ ಬಂದ್ಬಿಡ್ತು. ನೀನ್ ಮನೆಗ್ ಲೇಟ್ ಆಗಿ ಬಂದ್ರೆ ನನ್ ಬಾಗ್ಲೇ ತೆಗಿಯಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡಿ ಅದ್ಕೆ ಅವಳಿಂದ ನನ್ಗೆ ರೋಡಲ್ಲಿ ಮಲ್ಕೊಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದ್ಕೆ ಪ್ಲೀಸ್ ನಾನ್ ಬಂದ್ ಕಾಲ್ ಮಾಡ್ತೀನಿ, ನೀವ್ ಡೋರ್ ಓಪನ್ ಮಾಡ್ತೀರಾ? ಸರಿ ರವಿ, ಆಯ್ತು, ನಾನ್ ಡೋರ್ ಓಪನ್ ಮಾಡ್ತೀನಿ. ಹಾಗೆ ಶ್ರುತಿನ ಏನಾದ್ರು ಮಾಡಿ ಕೂಲ್ ಮಾಡಕ್ ಟ್ರೈ ಮಾಡಿ ಪ್ಲೀಸ್. ನೀವಿಬ್ರು ಒಳ್ಳೆ ಗಂಡ ಹೆಂಡ್ತಿರಪ್ಪ. ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ತಿರ್ತೀರಾ ಯಾವಾಗ. ಸರಿ, ನಾನ್ ಮಾತಾಡ್ತೀನಿ ಬಿಡ್ರಿ. ಸರಿ ಅದ್ಗೆ, ಥ್ಯಾಂಕ್ ಯು ಸೋ ಮಚ್. ಮೀನಾ ಅವ್ರೆ, ಏನಿವತ್ತು ಡಿನ್ನರ್ಗೆ ಚಪಾತಿ ಅಂಡ್ ಕೂರ್ವಾನ? ಹೌದು ಶ್ರುತಿ, ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಬಟ್ ರವಿಗೆ ಏನು ಕೊಡೋ ಹಾಗಿಲ್ಲ, ಹೇಳಿದೀನಿ ನಾನು. ಗೊತ್ತಾಯ್ತು ಶ್ರುತಿ, ರವಿ ಮನೆಗ್ ಲೇಟ್ ಆಗಿ ಬರ್ತಾನಂತೆ, ನೀವು ಮನೆ ಡೋರ್ ಓಪನ್ ಮಾಡಲ್ವಂತೆ. ಯಾಕೆ ಶ್ರುತಿ ಹೀಗೆಲ್ಲ ಮಾಡ್ತೀಯಾ? ಮತ್ತಿನ್ ಏನ್ ಮೀನಾ ಅವ್ರೆ, ನಾನ್ ಏನಾದ್ರು ಪ್ಲಾನ್ ಮಾಡ್ತೀನಿ ಅಂದ್ರೆ ಅವ್ನ್ ಏನಾದ್ರು ರೀಸನ್ ಕೊಟ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಡ್ತಾನೆ. ನನಗೇನ್ ಬೇಜಾರಾಗಲ್ವಾ? ಶ್ರುತಿ, ನಾವ್ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತೀವಿ ಅಂತ ಅಂದ್ಮೇಲೆ ಅವ್ರು ಹೇಳ್ದಂಗ್ ಕೇಳಲೇಬೇಕು. ಈಗ ನೋಡು, ನಮ್ಮ ಮನೆಯವರು ಹೊರಗಡೆ ಡ್ಯೂಟಿಗೆ ಹೋಗ್ತಿದ್ದಾರೆ, ಅವ್ರು ಬರೋದು ಬೆಳಗ್ಗೆ ಆಗ್ಬಿಡುತ್ತೆ. ಹೌದಾ? ಹಾಗಿದ್ರೆ ನಾವು ಹೊಸ್ದಾಗ್ ತಿನ್ಬಿಟ್ಟು ಒಂದು ಒಳ್ಳೆ ಮೂವಿ ನೋಡೋಣ ರಾತ್ರಿ. ಮೂವಿನಾ? ಒಂದು ಒಳ್ಳೆ ಹಾರರ್ ಮೂವಿ ರಿಲೀಸ್ ಆಗಿದೆ, ನನ್ ಟ್ಯಾಬ್ಲೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು. ಓಕೆನಾ? ಒಟ್ಟಿಗೆ ಕುತ್ಕೊಂಡು ನೋಡೋಣ. ಅಯ್ಯೋ ದೇವದ್ ಮೂವಿನ, ನನಗ್ ಭಯ ಆಗುತ್ತೆ, ನಾನ್ ನೋಡಲ್ಲ. ಅಯ್ಯೋ ಮೀನಾ ಅವ್ರೆ, ಹಾರರ್ ಮೂವಿ ನೋಡೋದ್ರೆ ಥ್ರಿಲ್ಲಿಂಗ್ ಆಗಿರೋದು. ನಾವ್ ಮಸ್ತಾಗಿ ಊಟ ಮಾಡಿ ರಾತ್ರಿ ಒಟ್ಟು ಕುತ್ಕೊಂಡು ಹಾರರ್ ಮೂವಿ ನೋಡೋಣ. ಓಕೆನಾ? ಸೊಕ್ಕೆ ನಾನ್ ಇರ್ತೀನಿ. ಸೊಕ್ಕೆ ಬೇಡ ಶ್ರುತಿ, ನನ್ ಬಿಟ್ಬಿಡು ಶ್ರುತಿ. ನೋಡಿ ಮೀನಾ ಅವ್ರೆ, ಇವಾಗ ನೋಡಿ ದೇವ ಬರುತ್ತೆ. ಶ್ರುತಿ, ನನ್ ಬಾಗ್ಲು ಹಾಕಿದೀನಿ. ನೀನಿ ಮೀನಾ ಅವ್ರೆ, ಡೋರಿಂದಲ್ಲ, ಟ್ಯಾಬಿಂದ. ಶ್ರುತಿ ಬೇಡ ಶ್ರುತಿ, ನಿಜ ನನಗೆ ತುಂಬಾ ಭಯ ಆಗ್ತಿದೆ. ಮೀನಾ ಅವ್ರೆ, ಏನು ಆಗಲ್ಲ, ಸುಮ್ನೆ ಮೂವಿ ನೋಡಿ ನೋಡಿ ಎಷ್ಟ್ ಮಜಾ ಬರ್ತಾ ಇದೆ. ಇವಾಗ ನೋಡಿ ಮಜಾ ಬರುತ್ತೆ ಅಂತ ಹೇಳ್ತಿರೋದು ನೀವೊಬ್ಬ. ದಯವಿಟ್ಟು ನನ್ನನ್ನ ಬಿಟ್ಬಿಡಿ, ನನಗೆ ಭಯ ಆಗ್ತಿದೆ. ನಾನ್ ಬಿಡಲ್ಲ, ನೀವ್ ಸುಮ್ನೆ ನೋಡಿ ಮೀನಾ ಅವ್ರೆ. ಶ್ರುತಿ ಬೇಡ ಶ್ರುತಿ, ನಂಗೆ ತುಂಬಾ ಭಯ ಆಗ್ತಿದೆ, ಸಾಕು ಮಲ್ಕೊಳ್ಳೋಣ, ಬಿಟ್ಬಿಡು ಶ್ರುತಿ. ಸುಮ್ನೆ ಇರಿ ನೀವು. ನೀವಿವಾಗ ಫುಲ್ ಮೂವಿ ನೋಡ್ಲೇಬೇಕು. ನೀವ್ ನೋಡೋವರೆಗೂ ನಾನ್ ಬಿಡಲ್ಲ. ಮೀನಾ, ಮಧ್ಯರಾತ್ರಿ ಏನೇನಿದ್ದು ಹೋಗಾತ? ಅಲ್ಲ ಕಡೆ, ಮನೇಲಿ ಯಾರು ಮಲ್ಕೊಳ್ಳೋದ್ ಬೇಡ್ವಾ? ಅತ್ತೆ, ನಾವ್ ಮೂವಿ ನೋಡ್ತಿದ್ವಿ. ಸಿನಿಮಾ ನೋಡೋ ಟೈಮ್ ಏನೇ ಇದು? ನಮಗ್ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ನೋಡ್ತಿದ್ವಿ. ನಿದ್ರೆ ಬರ್ದೇ ಹೋದ್ರೆ ಯಾರಾದ್ರೂ ಹಿಂಗ್ ಕೂಗಾಡ್ತಾರೇನೆ? ಹಾರರ್ ಮೂವಿ ನೋಡ್ತಿದ್ವಿ, ಸೊ ಅದಕ್ಕೆ ಕೂಗಾಡಿದ್ದು. ಇವಳೇ ಒಂದ್ ದೊಡ್ಡ ದೇವ, ಇವಳು ಇನ್ನೊಂದ್ ದೆವ್ವ ನೋಡಿ ಹೆದರ್ಕೊಂಡು ಕೂಗಾಡ್ತಿದ್ದಾಳ. ಏನಂತ ಹೀಗೆಲ್ಲ ಮಾತಾಡ್ತಿದ್ದೀರಾ? ದೆವ್ವ ನೋಡಿದ್ರೆ ಯಾರಿಗ್ ಭಯ ಇರಲ್ಲ? ಏನ್ ನಿಮಗೆ ದೆವ್ವ ನೋಡಿದ್ರೆ ಭಯ ಆಗಲ್ವಾ? ಹೆದರಿಕೆ ಆಗಲ್ವಾ? ಅಲ್ಲ, ನಾನೇನ್ ಚಿಕ್ಕ ಹುಡುಗಿನ ಸಿನಿಮಾದಲ್ಲಿ ಬರೋ ದೆವ್ವ ನೋಡ್ಕೊಂಡು ಹೆದರ್ಕೊಳಕ್ಕೆ? ನಮ್ಮೂರಲ್ಲಿ ಜಾತ್ರೆ ಕರಗ ನಡಿಬೇಕಾದ್ರೆ ನಾನು ಒಬ್ಳೆ ರಾತ್ರಿ ಊರ್ ದಾಟ್ ಹೋಗಿ ಒರಿಜಿನಲ್ ಆಗಿ ದೆವ್ವ ನೋಡ್ಕೊಂಡ್ ಬರ್ತಿದ್ದೆ, ಗೊತ್ತಾ? ಒಂದ್ ವೇಳೆ ಅದೇನಾದ್ರೂ ನನ್ನ ಎದುರುಗಡೆ ಬಂದ್ರೆ ಎಡಗೈಯಲ್ಲಿ ಕುದ್ದಿ ಎಡಗಾಲಲ್ಲಿ ಒದ್ದು ಅವನ್ಗೆ ಬಿಸಾಕ್ಬಿಡ್ತಿದ್ದೆ. ದೆವ್ವ ನೋಡಿ ಎದುರ್ಕೊಂಡ್ರೆ ದೆವ್ವ ನೋಡಿ ಸುಮ್ನೆ ಮಲ್ಕೊಳ್ಳಿ. ಈ ಸಕ್ಕರೆ ಬೆಲ್ ಶಾಂತಿ ಯಾರಿಗೂ ಎದುರಲ್ಲ, ಗೊತ್ತಲ್ಲ? ಮೀನವ್ರೆ, ಅತ್ತೆ ತುಂಬಾ ಓವರ್ ಆಗಿ ಮಾತಾಡಿದ್ರಲ್ವಾ? ಅಯ್ಯೋ ಶ್ರುತಿ, ಅವ್ರ ದಿನ ಹೀಗೆ ಅಲ್ವಾ ನನ್ ಜೊತೆ ಮಾತಾಡೋದು? ಅವ್ರಿಗೆ ದೆವ್ವ ಅಂದ್ರೆ ಭಯನೇ ಅಲ್ವಾ? ಅವ್ರು ಯಾವ್ದಕ್ಕೂ ಎದ್ರಲ್ಲ ಅಂತ ಹೇಳ್ತಿದಾರೆ. ಅಂಡ್ ಆಲ್ಸೋ ನಿಮ್ಮನ್ನ ದೆವ್ವ ಅಂತ ಕರೆದ್ರು. ಅಯ್ಯೋ ಶ್ರುತಿ, ನನ್ನನ್ನ ಇನ್ನು ಏನೇನೆಲ್ಲ ಬೈದಿದ್ದಾರೆ. ಬಿಟ್ಬಿಡಿ ಶ್ರುತಿ. ಬಿಡಲ್ಲ, ನಾನ್ ಬಿಡೋ ಮಾತೇ ಇಲ್ಲ. ಅವ್ರಿಗೆ ಹೆದರಿಕೆ ಇಲ್ಲ ಅಂತ ಹೇಳ್ತೀರಲ್ಲ, ಏನ್ ಮಾಡ್ತೀರೋ ಶ್ರುತಿ? ಅವ್ರನ್ನ ಹೆದ್ರೋ ಹಾಗೆ ಮಾಡ್ತೀರಿ. ಅಯ್ಯೋ ಶ್ರುತಿ, ಹಾಗೆಲ್ಲ ಏನು ಮಾಡ್ಬೇಡಿ. ಅವ್ರು ಇವಾಗ ಹೋಗಿ ಮಲ್ಕೊಂತೀನಿ ಅಂತ ಹೋಗಿದ್ದಾರೆ, ನೀವು ಹೋಗಿ ಮಲ್ಕೋ ಹೋಗಿ. ಸುಮ್ನಿರಿ ಮೀನಾ ಅವ್ರೆ, ನಿಮ್ಮನ್ನೇ ದೆವ್ವ ಅಂತ ಕರೀತಾರೆ. ದೆವ್ವ ಇವ್ರನ್ನ ಹಿಡ್ಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಯ್ಯೋ ಶ್ರುತಿ ಶ್ರುತಿ ಶ್ರುತಿ, ಹೋಗಿ. ನೀವು ದೆವ್ವನೆಲ್ಲ ಕರ್ಸ್ತೀಯ, ಅದೆಲ್ಲ ನಿನಗೆ ಹೇಗ್ ಬರುತ್ತೆ? ಅಯ್ಯೋ, ನಾನ್ ದೆವ್ವ ಕರ್ಸೋದಿಕ್ಕೆ ನಾನೇನ್ ಮಂತ್ರವಾದಿ ಆಗ್ಬೇಕಾಗಿಲ್ಲ. ಟೆಕ್ನಾಲಜಿ ಗೊತ್ತಿದ್ರೆ ಸಾಕು ಮೀನಾ ಅವ್ರೆ. ಇವತ್ತು ಹಾರರ್ ಮೂವೀಸ್ ನ ಹೆಂಗ್ ಶೂಟ್ ಮಾಡ್ತಾರೆ ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೇನೆ. ಬೇಡ ಶ್ರುತಿ, ಶ್ರುತಿ ಮೀನಾ ಅವ್ರೆ, ಏನ್ ಶ್ರುತಿ ಇದು? ನೀವಿರಿ. ಯೋ ಶ್ರುತಿ, ನಿಮ್ಮನ್ನೇ ಕೇಳ್ತಿರೋದು, ಏನಂತ ಹೇಳಿ.
ನಾರ್ಮಲಿ ದೆವ್ವದ್ ಮೂವೀಸ್ ಅಲ್ಲಿ ದೆವ್ವ ನೋಡಿ ಹೆದರ್ಕೊಳ್ಳೋದ್ಕಿಂತ ಅದ್ರ BGM ಮ್ಯೂಸಿಕ್ ಗೆ ಹೆದರ್ಕೊಳ್ಳೋದ್ ಜಾಸ್ತಿ. ಇದು ಹಾಗೇನೆ. ಇರಿ ಶ್ರುತಿ, ಬೇಡ ಶ್ರುತಿ, ಇದೆಲ್ಲ ಏನು ಬೇಡ. ಸುಮ್ನೆ ಇದರಿಂದ ನಾವು ಬೈಸ್ಕೊಂತೀವಿ ಅಷ್ಟೇ. ಸುಮ್ನೆ ಇರಿ ನೀವು, ನೋಡಿ ಮಜಾ ತಗೊಳ್ಳಿ. ಬೇಡ ಶ್ರುತಿ, ಶ್ರುತಿ ಶ್ರುತಿ ಈ ಸುಮ್ನೆ ಬನ್ನಿ, ಮಜಾ ಏನಾಗಿದೆ. ಏನಿದು ಶಬ್ದ ಎಲ್ಲಿಂದ ಬರ್ತಿದೆ? ಯಪ್ಪ, ನೋಡಿದ್ರೆ ಪ್ರಜ್ಞೆಯಿಂದ ಮಲಗಿದ್ದಾರೆ. ಅದೆಲ್ಲ ನನ್ ಕಿವಿಗೆ ಬಿಡ್ಬೇಕಾ? ಇವಾಗ ದೆವ್ವ ಮೊಬೈಲ್ ತಗೊಂಡು ಶ್ರುತಿ ಬೇಡ ಶ್ರುತಿ, ಶ್ರುತಿ ಪ್ಲೀಸ್ ಶ್ರುತಿ ಸುಮ್ಮನೆ ಇರಿ. ಅಯ್ಯೋ, ಯಾರ್ ನಗ್ತಿರೋದು? ಶಾಂತಿ, ಯಾಕೆ ದೇವ್ ತರ ನಕ್ಬಿಟ್ಟಿಲ್ಲ ನಂಗೆ ಎದುರಿಸ್ತೀಯ? ಮಲಕೋಬಾರ್ದು ಸುಮ್ನೆ. ಇವ್ರು ಬೇರೆ ಮಾತ್ರ ತಗೊಂಡ್ ಚೆನ್ನಾಗ್ ನಿದ್ರೆ ಮಾಡಿ ನನ್ ಪ್ರಾಣ ತಿಂಡಿರ್ತಾರೆ. ಶ್ರುತಿ ಸಾಕು, ಅತ್ತೆ ಬಂದ್ರೆ ತುಂಬಾ ತೊಂದ್ರೆ ಆಗತ್ತೆ. ಏನೋ ಸುಮ್ಮನೆ ಶ್ರುತಿ ಸಾಕು ಶ್ರುತಿ. ಈಗ ನೋಡಿ ತಮಾಷೆ. ಯಾರು ಯಾರದು? ಯಾರಿದ್ ನಗ್ತಾ ಇರೋದು? ಯಾರದು? ರೋಹಿಣಿ, ರೋಹಿಣಿ, ರೋಹಿಣಿ. ಇವಳು ನೋಡಿದ್ರೆ ಆರಾಮ ನಿದ್ದೆ ಮಾಡ್ತಾ ಇದ್ದಾಳೆ. ಇವ್ ನೋಡಿದ್ರೆ ಯಾರೋ ದೆವ್ವ ತರ ನಗ್ತಾ ಇದಾರಲ್ಲಪ್ಪ. ಯಾರು? ಯಾರಪ್ಪ ಇದು? ಇವನ್ ಬೇರೆ ಕರೀತಿದಾರಲ್ಲ. ಇದು ನನ್ನ ಮನೆ. ಇಲ್ಲ ಇಲ್ಲ, ಇದು ನನ್ ಮನೆ, ನಮ್ಮ ಅಪ್ಪ ಕೊಟ್ಟಿದ್ದು. ಇದು ನಿಮ್ ಮನೆನಾ? ನಿಮ್ ಮನೇಲಿ ಹಿಂದೆ ಯಾರು ನೇಣ ಹಾಕೊಂಡು ಸತ್ ಹೋಗಿದಾರ? ಶ್ರುತಿ ಶ್ರುತಿ, ಅತ್ತೆ ಎದ್ರು ಅನ್ಸತ್ತೆ ಬರ್ತಿದ್ದಾರೆ. ಏನೇನು? ಅಯ್ಯೋ, ನಾನ್ ದೆವ್ವ ಅಂದ್ಬಿಟ್ಟೆವಾ. ನಾನು ಹಂಗೆ ಅನ್ಕೊಡೋದ್ರು. ಏನಮ್ಮ ಇದು ಸೌಂಡು? ನೀನ್ ಗೆಜ್ಜೆ ಹಾಕಿದೀಯ? ಅಯ್ಯೋ, ನಾನು ಹೆಂಗ್ಸ ಗೆಜ್ಜೆ ಅದಕ್ಕೆ. ಮನೋಜ, ಈ ಮನೇಲಿ ದೆವ್ವ ಇದೆ ಕಣ. ಹೊಸದಾಗಿ ಏನೇನೋ ಆಗ್ತಾ ಇದೆ. ಅಮ್ಮ, ನೀನ್ ಇರ್ಬೇಕಾದ್ರೆ ಮನೆಗೆ ದೆವ್ವ ಹೆಂಗ ಬರುತ್ತೆ? ಯಾಕ ಹಂಗೆ ಇದೆಯಾ? ಹಿಂಗಲ್ಲಮ್ಮ, ನೀನು ತುಂಬಾ ಧೈರ್ಯಶಾಲಿ. ನೀನಿದ್ದಾಗ ಈ ಮನೆಗೆ ದೆವ್ವ ಅದ್ ಹೆಂಗ್ ಬರುತ್ತೆ ಏನೋ ಅರ್ಥದಲ್ಲಿ ಹೇಳಿದ್ದು. ಖುಷಿ. ಇದು ನನ್ನ ಮನೆ, ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಹಿಡ್ಕೊತೀನಿ. ಎದುರ್ಕೋತಾ ಇದ್ದೀನಿ ನಾನೇ, ನೋಡಕ್ ಬಿಟ್ಟಿಲ್ಲ. This is my house. ನಾನು ಹೋಗ್ತೀನಿ. ನೀನ್ ಇಲ್ಲೇ ಮನೆ ಅದೇ ತಗೊಳ್ಳಿ, ನೀರ್ ತಗೊಳ್ಳಿ. ಏನತ್ತೆ ನೀವು? ನನಗ್ ಯಾವ್ದೇ ತರ ಭಯ ಇಲ್ಲ, ಯಾವ್ ದೆವ್ವ ನೋಡಿದ್ರು ಹೆದರಿಕೆ ಆಗಲ್ಲ ಅಂತೆಲ್ಲ ಹೇಳಿದ್ರಿ. ಏನ್ ಹೀಗೆ ಹೆದರ್ಕೊಂಡ್ಬಿಟ್ಟಿದೀರ ನೀವು? ಈ ಕೆಲ್ಸ ಎಲ್ಲ ನಿಮ್ದ? ನಿಮ್ಗೆ ಬುದ್ಧಿ ಇಲ್ವಾ? ಈ ಟೈಮಲ್ಲಿ ಯಾರಾದ್ರೂ ಹಿಂಗ್ ಮಾಡೋದು? ಇದೆಲ್ಲ ನಿನ್ ಕೆಲ್ಸ ಇದೆ? ಅಯ್ಯೋ ಅತ್ತೆ, ಏನ್ ಹೀಗೆಲ್ಲ ಅವ್ರಿಗೆ ಬೈತಾ ಇದೀರಾ? ನಾನ್ ಸುಮ್ನೆ ತಮಾಷೆಗೋಸ್ಕರ ಹೀಗೆಲ್ಲ ಮಾಡ್ನಪ್ಪ. ತಮಾಷೆನಾ? ಇದೆಲ್ಲ ನಿಮ್ ತಮಾಷೆನಾ? ಸ್ವಲ್ಪ ಹೊತ್ತು ಹೋಗಿದ್ರೆ ನಾನು ಎದೆನೇ ನಿಂತೋಗಿರೋದು. ಅಲ್ಲ ಕಡೆ, ನಾನ್ ನಿನ್ನ ಬೈದ್ ಬಿಟ್ಟು ಹೋದೆ ಅಂತ ನೀನು ಇವಳ ಕೈಯಲ್ಲಿ ಇದನ್ನೆಲ್ಲ ಮಾಡ್ತಿದ್ಯಾ? ಅಯ್ಯೋ ಅತ್ತೆ, ಇಷ್ಟಲ್ಲಿ ಹೇಳ್ಬೇಕು ನಿಮ್ಗೆ, ಇದು ನನ್ನ ಐಡಿಯಾ ಅಂತ. ನೀವು ಹೇಳ್ಬಿಟ್ಟು ಹೋದ್ರಲ್ಲ, ನಮ್ಗೆ ಯಾವ್ದೇ ತರ ಭಯ ಇಲ್ಲ, ದೆವ್ವ ಅಂದ್ರೆ ಭಯ ಇಲ್ಲ ಅಂತೆಲ್ಲ. ಭಯ ಏನು ಅಂತ ಗೊತ್ತಾಯ್ತಾ? ಹೋಗ, ನೀನೊಬ್ಬ ಭಯಸ್ತ. ನಾನ್ ಹೆದರ್ಕೊಳ್ಳೋದಲ್ದೆ ಇವ್ರು ಬೇರೆ ಬಂದು ಎಕ್ಸ್ಟ್ರಾ ಹೆದರ್ಸ್ತಾ ಇದ್ದಾರೆ. ಹೋಗ್ ಮಲ್ಕೋ ಹೋಗೋ. ಶ್ರುತಿ, ನೋಡಿದ್ರ ಅತ್ತೆ ಹೇಗ್ ಹೋದ್ರು ಅಂತ? ನಾನ್ ಹೇಳ್ದೆ ನಿಮ್ಗೆ ಬೇಡ ಅಂತ. ಬೆಳಗ್ಗೆ ಎಲ್ಲದಕ್ಕೂ ಸೇರ್ಸಿ ಇದನ್ನು ಸೇರ್ಸಿ ಬೈತಾರೆ. ಅಯ್ಯೋ ಮೀನಾ ಅವ್ರೆ, ನಾವ್ ಕೊಟ್ಟಿರೋ ಚಮಕ್ಗೆ ಅವ್ರ ನಮ್ಮ ಹತ್ರ ಮಾತಾಡೋದಕ್ಕೂ ಬರಲ್ಲ. ನೀವ್ ಆರಾಮಾಗಿರಿ, ಡೋಂಟ್ ವರಿ. ಬಾಯ್, ಗುಡ್ ನೈಟ್. ರೀ ಬಂದ್ರಾ? ನಾನು ನಿಮ್ಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡೆ. ಮಾವ ವಾಕಿಂಗ್ ಹೋಗಿದ್ದಾರೆ, ಅತ್ತೆ ಗಾರ್ಡನ್ ಅಲ್ಲಿ ಇದಾರೆ. ರೀ, ಯಾಕ್ ನಿನ್ ಕಣ್ಣು ಒಂಥರ ಇದೆ? ರಾತ್ರಿ ಎಲ್ಲ ಕಾರ್ ಓಡಿಸ್ಕೊಂಡ್ ಬಂದಲ್ಲಮ್ಮ. ಯಾಕ್ರಿ ಹೀಗ್ ಮಾಡ್ತೀರಾ? ಕಾರ್ನ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿ ಮಲ್ಕೋಬೇಕು ತಾನೆ. ಪ್ಯಾಸೆಂಜರ್ ಹಿಂದೆ ಕೂರ್ಸ್ಕೊಂಡು ಹಂಗೆಲ್ಲ ನಿದ್ದೆ ಮಾಡ್ಬಾರ್ದು. ಸುಮೇರು ಅಲ್ವೇ, ಅವ್ರ ಟೈಮ್ಗೆ ಅವ್ರನ್ನ ಕರೆಕ್ಟ್ ಆಗಿ ಅವ್ರು ಹೋಗ್ಬೇಕಾಗಿರೋ ಜಾಗ ಕರ್ಕೊಂಡು. ಹಾಗಂತ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂತೀರಾ? ಏನ್ ಮಾಡಕ್ಕಾಗತ್ತೆ? ಅಷ್ಟಷ್ಟು ಕಷ್ಟ ಪಟ್ರೇನೆ ಇಷ್ಟಿಷ್ಟು ಕೈ ತುಂಬಾ ಚೆನ್ನಾಗಿ ದುಡಿಯಕ್ಕಾಗದು. ಇದು ಬಾಡಿಗೆದು, ಇದು ಕಾರ್ತಿಕ್ ಕೊಟ್ಟಿದ್ದು. ಸರಿ, ಅದನ್ನ ನೀವೇ ನಿಮ್ ಕೈಯಾರ ಉಂಡಿಗಾಕಿ. ಲಕ್ಷ್ಮಿ ಅಂತ ಯಾಕೆ ಕರೆಯೋದು ನಿನ್ನ? ನಿನ್ ಕೈ ಇದೆಯಲ್ಲ, ಅದೊಂಥರ ಅಕ್ಷಯ ಪಾತ್ರ ಇದ್ದಂಗೆ. ನೀನೇ ಹಾಕು, ಹೋಗ್ ತಗೊಂಬ ಉಂಡಿನ.
ಸರಿ ಸಂದೇಶ್. ಹೌದ್ಯಾ? ಅಲ್ಲ ರೀ, ಏನೇ ಆದ್ರೂ ನೀವ್ ಈ ರೀತಿ ನಿದ್ದೆಗೆಟ್ಟು ನೈಟ್ ಎಲ್ಲ ದುಡಿಯೋ ಅವಶ್ಯಕತೆ ಇದೆಯಾ? ಬೆಳಿಗ್ಗೆ ದುಡಿಯೋದೇ ಸಾಕಲ್ವಾ ನಮ್ಗೆ? ನಮಗ್ ಸಾಲತ್ತಮ್ಮ, ಆದ್ರೆ ರೂಮ್ ಕಟ್ಟಕ್ ಸಾಲಲ್ವೇ? ಏನ್ ಮಾಡೋದು, ನಮ್ ಕೈ ರೂಮ್ ಕಟ್ಟಕ್ ಆಗಲ್ಲ ಅಂತ ಅವತ್ತು ಮನೆಯವರೆಲ್ಲ ಹಾಕೊಂಡು ನಮ್ಮನ್ನ ಅವಮಾನ ಮಾಡ್ಲಿಲ್ವೇ? ಅವ್ರೆಲ್ರಿಗೂ ಉತ್ತರ ಕೊಡ್ಬೇಕಲ್ವಾ? ಹಾಗಂತ ನಿಮ್ ಆರೋಗ್ಯನ ಹಾಳ್ ಮಾಡ್ಕೊಂಬೇಡಿ. ಓ ಸರಿ, ಹಾಕು. ರಾತ್ರಿ ಏನ್ ಊಟ ಮಾಡಿದ್ರಿ? ಮಾಡ್ದೆ. ನನ್ ವಿಷಯ ಪಕ್ಕಕ್ಕಿಡು. ನೀನೇ ಡಲ್ ಆಗಿದ್ಯಾ? ನಿನ್ ಕಣ್ಣು ಯಾಕಮ್ಮ ಕೆಂಪಗಾಗಿದೆ? ರಾತ್ರಿ ಎಲ್ಲ ಹೂ ಕಟ್ಕೊಂಡು ನಿದ್ದೆ ಗಟ್ಟಿಯಾ? ಅದೆಲ್ಲ ಏನು ಇಲ್ಲ ರೀ. ಮತ್ತೆ ನಾನಿಲ್ಲ ಅಂತ ನಿನಗ್ ಸರಿ ನಿದ್ದೆ ಬರ್ಲಿಲ್ವಾ? ಅದು ಶ್ರುತಿ ನೈಟು ದೆವ್ವದ್ ಮೂವಿ ತೋರ್ಸ್ತೀನಿ ಅಂತ ಹೇಳ್ಬಿಟ್ಟು ಹಾಕೊಟ್ಟಿದ್ಲು. ಅದು ನೋಡಿದ್ಮೇಲೆ ನನ್ಗಂತೂ ನೈಟ್ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಅದು ಒಬ್ಳೆ ಹಾಲಲ್ಲಿ ಮನಗಿದ್ನಲ್ಲ, ತುಂಬಾ ಭಯಕ್ಕೆ ನಿದ್ದೆ ಬರ್ಲಿಲ್ಲ. ಲೇ, ಕಣ್ಣು ಮುಂದೆ ಓಡಾಡೋ ದೆವ್ವಗಳಿಗೆ ಎದುರ್ಕೊಳ್ಳೋದಿಲ್ಲ, ಇನ್ನು ಸಿನಿಮಾನಲ್ಲಿ ಬರೋ ದೆವ್ವಕ್ಕೆ ಎದುರ್ಕೊಳ್ತೇನೆ ನೀನು. ತಿಳ್ಕೊ, ನಮ್ ಮನೇಲಿ ಸಕ್ಕರೆಗಿಂತ ದೊಡ್ಡ ದೆವ್ವ ಇಲ್ಲ, ಈ ಬಿಲ್ಡಲ್ಲೂ ಇಲ್ಲ. ಅಯ್ಯೋ ಸುಮ್ನೆ ಇರ್ರಿ, ಅತ್ತೆ ಕಿವಿಗ್ ಬೀಳುತ್ತೆ. ನನ್ ರಾತ್ರಿ ಎಷ್ಟು ಹೇಳ್ದೆ ಗೊತ್ತಾ ಶ್ರುತಿಗೆ ಸುಮ್ನೆ ಇರು ಅಂತ? ನನ್ ಮಾತೆ ಕೇಳಲಿಲ್ಲ. ದೆವ್ವದ ಸೌಂಡು ಅದು ಇದು ಎಲ್ಲ ಹಾಕಿ ಎಷ್ಟು ಎದುರಿಸಿದ್ಲು ಗೊತ್ತಾ? ಓಹೋ, ಸೋನ್ ಪಾಪುಡಿ ಪದ್ಮಭೂಷಣ ಕೊಡಿಸ್ಬೇಕು ಬಿಡು. ಅಯ್ಯೋ ಅದೊಂದ್ ದೊಡ್ಡ ಗಲಾಟೆ ಆಗೋಯ್ತು ರೀ ಮನೇಲಿ. ನಂದು ಸರಿಯಾಗಿ ಬೈದ್ರು. ಇನ್ನು ನನ್ನನ್ನ ಏನೇನ್ ಬೈತಾರೋ ಅಂತ ನನ್ಗಂತೂ ಗೊತ್ತೇ ಆಗ್ತಿಲ್ಲ. ಅಲ್ಲಿ ಇದ್ರಲ್ಲಿ ಇವ್ರು. ಓಲಿ ಬಿಡಮ್ಮ, ಅವ್ರ ಮಾತೆ ನಿನಗ್ ಹೊಸ್ದಾ? ಸರಿ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಇದನ್ನ ಸ್ವಲ್ಪ ಒಗ್ಯಕ್ ಹಾಕ್ಬಿಡು. ಹಾ ಸರಿ, ಹಾಗೆ ಎಣ್ಣೆ ಕಾಯಿಸ್ಕೊಂಡ್ ಬರ್ತೀನಿ. ಎಣ್ಣೆ ಹಚ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ, ಅವಾಗ ಸ್ವಲ್ಪ ರಿಲೀಫ್ ಆಗತ್ತೆ ನಿಮ್ಗೆ. ಗುಡ್ ಮಾರ್ನಿಂಗ್ ಶ್ರುತಿ. ಏನ್ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ? ನಾನು ನಿಂಗೋಸ್ಕರ ಸರ್ಪ್ರೈಸ್ ತಗೊಂಡ್ಬಂದಿದ್ದೆ. ಸರ್ಪ್ರೈಸಾ? ಏನದು? ನಿಂಗೋಸ್ಕರ ಹೊಸ ಶರ್ಟ್. ಹೇಗಿದೆ? ಇಷ್ಟ ಆಯ್ತಾ? ಡಿಸೈನ್ ಎಲ್ಲ ಓಕೆ, ಆದ್ರೆ ಈ ಕಲರ್ ಶರ್ಟ್ ನನ್ನ ಹತ್ರ ಇತ್ತಲ್ಲ ಶ್ರುತಿ. ಬೇಬಿ, ಅದು ಡಾರ್ಕ್ ಕಲರ್, ಇದು ಲೈಟ್ ಕಲರ್. ಅಂಡ್ ಇದ್ರ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನೋಡು. ಬಟ್ಟೆ ಯಾವ್ದೇ ಆದ್ರೇನು ಎಲ್ಲ ಒಂದೇ ಅಲ್ವಾ? ಈ ತರ ಆದ್ರೂ ಎರಡೆರಡು ಇದೆ, ತೋರ್ಸ್ಲಾ? ಓ ಹೌದಾ? ಆ ಬಟ್ಟೆ ಕೊಡಿ, ಇದನ್ನ ವಾಪಸ್ ಕೊಟ್ಟು ನಂಗೇನಾದ್ರೂ ತಗೋತೀನಿ ನಾನು. ಶ್ರುತಿ, ಏನು ಕೋಪ ಮಾಡ್ಕೊಂತೀಯ? ಇದು ಬೆಳಕಲ್ಲಿ ಸರಿಯಾಗಿ ಕಲರ್ ಕಾಣಿಸಿಲ್ಲ. ಎಷ್ಟ್ ಚೆನ್ನಾಗಿದೆ ಇದು, ಇವಾಗ ಹಾಕೊಳ್ಳಾ? ಓಹೋ, ಏನು ಬೇಡಪ್ಪ, ಇವೆಲ್ಲ ಏನು ಬೇಡ. ನಿನ್ನ ಹತ್ರ ಆಲ್ರೆಡಿ ಇದೆ ಅಲ್ವಾ, ಯಾಕೆ ಬೇಡ? ಶ್ರುತಿ, ಹಿಂಗ್ ಕೋಪ ಮಾಡ್ಕೊಂಡ್ರು ಹೆಂಗಮ್ಮ ನೀನು? ಮತ್ತೆ ಪ್ರೀತಿಯಿಂದ ತಂದ್ಕೊಟ್ರೆ ಬಲೆ ಮಾತಾಡ್ತೀಯ ಅಲ್ವಾ ನೀನು? ಏನು ಬೇಕಾಗಿಲ್ಲ, ನಿನಗ್ ನನ್ನ ಪ್ರೀತಿನೇ ಇಲ್ಲ. ಅಯ್ಯೋ ಶ್ರುತಿ, ಏನ್ ಹಂಗ ಹೇಳ್ತೀಯ? ಐ ಲವ್ ಯು ಸೋ ಮಚ್ ಕಡೆ. ಬಟ್ ಐ ಹೇಟ್ ಯು. ಜೊತೆ ಮಾತಾಡದೆ ಎಕ್ಸ್ಪ್ರೆಸ್ ಮಾಡೋದು ಶ್ರುತಿ, ಕೊನೆಗ್ ಬಂದಿದ್ ಬಾಯಿಗೆ ಬರ್ಲಿಲ್ಲಲ್ಲಪ್ಪ. ಅದೇ ಹುಡುಗಿರು ಅದ್ಯಾಕೆ ಹಿಂಗ್ ಆಡ್ತಾರೋ ಅಂತೂ ಇರಿಟೇಟ್ ಆಗೋಗಿದೆ. ಸೋ ಸಾರಿ ಮೀನಾ ಅವ್ರೆ, ನಾನ್ ಯಾವ್ದೋ ಲೋಕದಲ್ಲಿದ್ದೆ, ಬಂದ್ಬಿಟ್ಟು ನಿಮ್ಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಹೌದು, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಕೋಪದಲ್ಲಿದ್ದೀರಾ? ಅಲ್ಲಿ ಓದಿದಾನಲ್ಲ ರೂಮ್ ಅಲ್ಲಿ ಇರಿಟೇಟ್ ಮಾಡಿ ಇಟ್ಬಿಟ್ಟ. ಅದಕ್ಕೆ ನನಗ್ ಗೊತ್ತಾಗ್ಲಿ ನಿಮಗೆ. ಪರವಾಗಿಲ್ಲ ಶ್ರುತಿ, ಇದನ್ನ ನಾನೇ ಒಡ್ಸ್ಕೊಂತೀನಿ ಬಿಡಿ. ಇದೇನಿದು ನೀರಾ? ಇಲ್ಲ ಶ್ರುತಿ, ಅವ್ರಿಗೆ ಅಂತ ಎಣ್ಣೆ ಕಾಯಿಸ್ಕೊಂಡ್ ಹೊರಟಿದ್ದೆ. ಹೌದಾ? ಇದು ನನ್ ಮಿಸ್ಟೇಕು. ಸೊ ನಾನೇ ಕರೆಕ್ಟ್ ಮಾಡ್ತೀನಿ, ನಾನೇ ನಿಮಗೆ ಎಣ್ಣೆ ಕಾಯಿಸ್ಕೊಡ್ತೀನಿ ಆಯ್ತಾ? ಅಯ್ಯಯ್ಯೋ, ನಿಮ್ಗೆ ಅದೆಲ್ಲ ಏನು ಬರಲ್ಲ, ಆಗೋದು ಇಲ್ಲ. ಪರವಾಗಿಲ್ಲ, ನಾನ್ ಮಾಡ್ಕೊಂತೀನಿ. ಬಟ್ ಅಟ್ಲೀಸ್ಟ್ ಮಾಪ್ ಎಲ್ಲಿದೆ ಅಂತಾದ್ರು ಹೇಳಿ, ನಾನೇ ಒರೆಸ್ತೀವಿ. ಶ್ರುತಿ, ಮಾಪ್ ಅಲ್ಲಿ ಒರೆಸಿದ್ರೆ ಇಡೀ ಮನೆನೇ ಆಗುತ್ತೆ. ಇದನ್ನ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಬೇಕು. ಬಟ್ಟೆನೆ ಕೊಡಿ, ನಾನೇ ಒರೆಸ್ತೀನಿ. ನೀವು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ, ಒಳಗಡೆ ಹೋಗಿ ರೆಸ್ಟ್ ಮಾಡಿ, ನಾನು ಇದನ್ನ ಕ್ಲೀನ್ ನೋಡ್. ಬಟ್ ಮೀನಾ ಅವ್ರೆ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡೋದು ಹೊರಡಿ. ಹೋಗೋಗೋಗು. ಏನ್ ಶ್ರುತಿ, ಇವತ್ತು ಇಷ್ಟು ಬೇಗ ಕೋಪ ಕಡಿಮೆ ಆಗ್ಬಿಟ್ಟಿದೆ? ನಿನ್ ತಪ್ಪು ರಿಯಲೈಸ್ ಆಗೋಯ್ತಾ? ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನಗ್ ರಿಯಲೈಸ್ ಆಗ್ಬೇಕಿತ್ತು. ಫ್ಯಾಕ್ಟ್, ನೀನ್ ಮಾಡಿದ ತಪ್ಪಿಗೆ ನಾನ್ ಹೋಗಿ ಮೀನಾ ಅವರಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ಬಂದೆ. ಆಕ್ಸಿಡೆಂಟಾ? ಪಾಪ, ಅವ್ರಿಗೆ ಹೋಗಿ ಡಿಕ್ಕಿ ಹೊಡೆದ್ಬಿಟ್ಟೆ. ಅಯ್ಯೋ ಪಾಪ, ಅವ್ರ ಮೇಲೆ ಯಾಕೆ ಕೋಪ ತೋರ್ಸಕ್ ಹೋದೆ? ಇಡಿಯಟ್, ನೋಡ್ದೆ ಡಿಕ್ಕಿ ಹೊಡೆದಿದ್ದು. ಪಾಪ, ಅವ್ರ ಕೈಯಲ್ಲಿ ಇದ್ದಿದ್ದು ಎಣ್ಣೆ ಎಲ್ಲ ಚೆಲ್ಲೋಯ್ತು. ಎಲ್ಲ ನಿನ್ನಿಂದಾನೆ. ಶ್ರುತಿ, ನಾನೇನ್ ಮಾಡ್ದೆ? ನೀನಾಗೆ ಬಂದೆ, ನೀನಾಗೆ ಜಗಳ ಆಡ್ದೆ, ನೀನಾಗೆ ಹೊರಟೋದೆ. ಎಲ್ಲ ನಿನ್ನಿಂದಾನೆ ಆಗಿದ್ದು. ನೀನೇ ಮಾಡಿದ್ದು ರವಿ. ದೊಡ್ಡ ಜಗಳ ಗಂಟ ನೀನು. ಇಷ್ಟ ಅಯ್ಯೋ ಅನಿಸ್ತಿದ್ಯಲ್ಲ, ಸರಿನಾ ನಿನಗೆ? ನೋಡು ನೋಡು ನೋಡು, ಮತ್ತೆ ಅಯ್ಯೋ ನೋಡು. ಆಯ್ತು ಅನ್ನ. ಸುಮ್ನೆ ಚುಪ್ಪಾಗಿರ್ಬೇಕು, ಅರ್ಥ ಆಯ್ತಾ? ಹಂಗೆ ಸಂಚಿಕೆ ಶುರುವಿನಲ್ಲಿ ಶ್ರುತಿ ಬ್ಲೂಟೂತ್ ತಗೊಂಡು ಅದರಲ್ಲಿ ಅವರ ಸೌಂಡ್ ಬರೋ ತರ ಮಾಡಿ, ಇದು ನನ್ನ ಮನೆಯೇ ಶಾಂತಿ, ಇದು ನನ್ನ ಮನೆ ಅಂತ ಸೌಂಡ್ ಕೊಡ್ತಿರ್ತಾಳೆ. ಅದನ್ನ ಮನೋಜನು ಕೇಳಿ ಭಯಪಡ್ತಿರ್ತಾನೆ. ಅಯ್ಯಯ್ಯೋ, ಇದಕ್ಕೂ ಮುಂಚೆ ಮನೇಲಿ ಇಲ್ಲಿ ಯಾರೋ ನೇನು ಹಾಕೊಂಡು ಸತ್ತು ಹೋಗಿದ್ದಾರೆ ಅಂತ ಅನ್ಸುತ್ತೆ ಅಂತ ಮನೋಜ ಭಯಪಡ್ತಿರ್ತಾನೆ. ಶಾಂತಿ, ಇದು ನನ್ನ ಮನೆ ಅಂತ ಶ್ರುತಿ ಹೇಳಬೇಕಾದ್ರೆ, ಅಯ್ಯೋ ಶ್ರುತಿ ಅವರೇ, ದಯವಿಟ್ಟು ಕೈ ಮುಗಿತೀನಿ, ಬನ್ನಿ ಇಲ್ಲಿಂದ ಹೊರಟು ಹೋಗೋಣ. ಶಾಂತಿ, ಇದು ನನ್ನ ಮನೆ ಅಂತ ಶ್ರುತಿ ಹೇಳ್ತಾನೆ ಇರ್ತಾಳೆ. ಇಲ್ಲ, ಇದು ನನ್ನ ಮನೆ ಅಂತ ಶ್ರುತಿ ವಾಯ್ಸ್ಗೆ ಶಾಂತಿ ಉತ್ತರ ಕೊಡ್ತಾಳೆ. ಅದನ್ನ ಕೇಳಿ ಮತ್ತೆ ಇದು ನನ್ನ ಮನೆ ಅಂತ ಶ್ರುತಿ ವಾಯ್ಸ್ ಕೊಡ್ತಾಳೆ. ಅದನ್ನ ಕೇಳಿ ಶಾಂತಿ ಎದ್ನೋ ಬಿದ್ನೋ ಅಂತ ಬೇದಲ್ಲಿ ಒಡ್ತಿರ್ತಾಳೆ. ರೀರಿ ಎದ್ದೇಲ್ರಿ ನೋಡ್ರಿ ಅಲ್ಲಿ ಅಂತ ಶಾಂತಿ ಹೇಳಬೇಕಾದ್ರೆ,
ನಿನ್ನ ಸಂಬಂಧಿಕರಗನ ನೀನೇ ಹೋಗಿ ನೋಡಾಗೆ ಅಂತ ರಂಗನಾಥ ಅವರು ನಿದ್ದೆಗನಲ್ಲಿ ಹೇಳ್ತಿರ್ತಾರೆ. ಹೋಗು ಶಾಂತಿ, ಮನೆ ಬಿಟ್ಟು ಆಚೆ ಹೋಗು ಅಂತ ಶ್ರುತಿ ಹೇಳಿದಾಗ ನಾ ಹೋಗೋದಿಲ್ಲ ಅಂತ ಮಂಚದಿಂದ ಕೆಳಗಡೆ ಬಿದ್ದು ಹೋಗ್ತಾಳೆ. ಶಾಂತಿ ಹೇಳ್ತಿಲ್ವಾ ಶಾಂತಿ ಮನೆ ಬಿಟ್ಟು ಆಚೆ ಹೋಗು ಅಂತ. ಋತಿ ಹೇರಿ ನಗೋದಕ್ಕೆ ಶುರು ಮಾಡ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಭಯ ಆಗುತ್ತಿರುತ್ತೆ. ಹೋಗು ಮನೆ ಬಿಟ್ಟು ಆಚೆ ಹೋಗು ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಭಯ ಆಗ್ತಿರುತ್ತೆ. ಆಗ ಜೋರಾಗಿ ಶ್ರುತಿ ನಗೋದಕ್ಕೆ ಶುರು ಮಾಡ್ತಾಳೆ. ಆಗ ಶಾಂತಿ ನಿಧಾನಕ್ಕೆ ಬಾಗೆ ಹತ್ರ ಬಂದು ಚಿಲ್ಕನ ತೆಗಿತಾಳೆ. ಅವಳು ಚಿಲ್ಕ ತೆಗೆದಿದ್ದ ಸೌಂಡ್ಗೆ ಅಲ್ಲಿಂದ ಮೀನಾ ಮತ್ತೆ ಶ್ರುತಿ ಇಬ್ಬರೂ ಕಿಚನ್ಗೆ ಹೋಗಿ ಮುಚ್ಚಿಟ್ಕೊಳ್ತಾರೆ. ಯಾರು ಇಲ್ವಲ್ಲ ಅಂತ ಶಾಂತಿ ಎಲ್ಲಾ ಕಡೆ ಭಯದಿಂದ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮನೋಜ ಬರ್ತಾನೆ. ನಿಧಾನವಾಗಿ ಬಾಗಲು ತೆಗೊಂಡು ಅವನನ್ನು ಬಗ್ಗಿ ನೋಡ್ತಾ ಇರ್ತಾನೆ. ಶಾಂತಿನ ನೋಡಿ ಒಂದು ಸೆಕೆಂಡ್ ಅವನು ಭಯಪಡ್ತಾನೆ. ಆಗ ಶಾಂತಿನೂ ಕೊತಾಳೆ, ಏನೋ ನೀನು ಇವಳ ಹಿಂಗೆ ಎದುರಿಸ್ತಿದೆಯಲ್ಲ ಅಂತ. ಶಾಂತಿನು ಮನೋಜನಿಗೆ ಬೈತಾಳೆ. ಅಯ್ಯೋ ಅಮ್ಮ, ನಾನು ದೆವ್ವ ಅಂತ ನೋಡ್ಕೊಂಡು ಭಯಪಟ್ಟಕೊಂಡೆ ಅಮ್ಮ ಅಂತ ಮನೋಜ ಹೇಳ್ತಾನೆ. ಈ ಕಡೆ ಶ್ರುತಿ ಮೀನಾ ಎಷ್ಟೇ ಹೇಳಿದ್ರು ಕೇಳಿದ್ರೆ ಅಲ್ಲಿಂದನೇ ಗೆಜ್ಜೆ ಶಬ್ದ ಬರುವಂತ ಸೌಂಡ್ನ ಹಾಕ್ತಾಳೆ. ಶಾಂತಿ ಒಂದು ಹೆಜ್ಜೆ ಇಟ್ಟಿದ್ದಂಗೆ ಗೆಜ್ಜೆ ಶಬ್ದ ಬರುತ್ತೆ. ಗೆಜ್ಜೆ ಶಬ್ದ ಬರ್ತಿದೆಯಲ್ಲೋ ಅಂತ ಶಾಂತಿ ಹೇಳಿದಾಗ ಮನೋಜನು ಒಂದು ಹೆಜ್ಜೆ ಇಟ್ಟಾನೆ. ಆಗಲೂ ಸಹ ಗೆಜ್ಜೆ ಶಬ್ದ ಬರುತ್ತೆ. ಹಾಗೆ ಹೆಜ್ಜೆ ಇಟ್ಟ ಗೆಜ್ಜೆ ಶಬ್ದ ಅದೇ ರೀತಿ ಬರ್ತಿರುತ್ತೆ. ಅಯ್ಯೋ ಏನೋ ಇದು ಮನೋಜ ಹೊಸದಾಗಿ ಗೆಜ್ಜೆ ಶಬ್ದ ಎಲ್ಲ ಕೇಳಿಸುತ್ತಿದೆಯಲ್ಲೋ, ನನಗೆ ತುಂಬಾ ಭಯ ಆಗ್ತಿದೆ ಕನೋ, ಈ ಮನೇಲಿ ದೆವ್ವ ಇದೆ ಕನೋ. ಅಯ್ಯಯ್ಯೋ ನನಗೆ ತುಂಬಾ ಭಯ ಆಗ್ತಿದೆ ಕನೋ ಮನೋಜ ಅಂತ ಶಾಂತಿ ಹೇಳಬೇಕಾದ್ರೆ ಅಮ್ಮ ನೀನೇ ಇರಬೇಕಾದ್ರೆ ಹೆಂಗಮ್ಮ ಬಂತು ಅಂತ ಮನೋಜ ಕೇಳ್ತಾನೆ. ಆಗ ಶಾಂತಿ ಮನೋಜನಿಗೆ ಹೊಡಿತಾಳೆ. ಅಮ್ಮ ನೋವಾಗ್ತಿದೆ ಅಮ್ಮ, ಬಿಡಮ್ಮ ಪ್ಲೀಸ್ ಅಮ್ಮ, ನೀನು ತುಂಬಾ ಧೈರ್ಯ ಇರೋಳಲ್ವಾ, ನೀನೇ ಇರಬೇಕಾದ್ರೆ ಅದು ಹೆಂಗ್ ಬಂತು ಅಂತ ಕೇಳ್ದೆ ಕಣಮ್ಮ, ತುಂಬಾ ಹೊಡೆದು ಬಿಟ್ಟೆ ನೀನು ಅಂತ ಮನೋಜ ಹೇಳ್ತಿರ್ತಾನೆ. ಅಯ್ಯಯ್ಯೋ ನಾನೇ ತುಂಬಾ ಭಯದಲ್ಲಿ ನಡುಗುತ್ತಿದ್ದೀನಿ ಕನೋ ಅಂತ ಶಾಂತಿ ಹೇಳಬೇಕಾದರೆ ಮತ್ತೆ ಶ್ರುತಿ ಇದು ನನ್ನ ಮನೆ ಶಾಂತಿ, ಇದು ನನ್ನ ಮನೆ, ದಿಸ್ ಇಸ್ ಮೈ ಹೌಸ್ ಅಂತ ಶ್ರುತಿ ಹೇಳಿದಾಗ ಅಮ್ಮ ಇದು ಯಾವುದೋ ಇಂಗ್ಲಿಷ್ ದೆವ್ವ ಅನ್ಸುತ್ತೆ ಕಣಮ್ಮ ಅಂತ ಮನೋಜ ಹೇಳಿದಾಗ ಅಯ್ಯೋ ಇದರಲ್ಲಿ ನೀನು ಒಬ್ಬ, ಸುಮ್ನೆ ಇರೋ ಅಂತ ಶಾಂತಿ ಬೈತಿರ್ತಾಳೆ. ಈಗ ನಾನು ನಿನ್ನನ್ನ ಬಂದು ಹಿಡ್ಕೋತೀನಿ, ನಿನ್ನನ್ನ ಬಿಡೋದಿಲ್ಲ, ಇವಾಗ ನಾನು ನಿನ್ನನ್ನ ಹಿಡ್ಕೋತೀನಿ ಅಂತ ಶ್ರುತಿ ಹೇಳಬೇಕಾದ್ರೆ ಅಮ್ಮ ನೀನು ನಿಧಾನಕ್ಕೆ ಮಾತಾಡಿಕೊಂಡು ಬಾ ಅಮ್ಮ ನಾನು ಹೋಗ್ತೀನಿ ಅಂತ ಮನೋಜ ಹೋಗ್ತಿರ್ತಾನೆ. ಬೇಡಕನ ನನಗೆ ಭಯ ಆಗ್ತಿದೆ ಇರೋ ಅಂತ ಮನೋಜ್ನ ಅಲ್ಲೇ ಇರಿಸ್ಕೋತಾಳೆ ಶಾಂತಿ. ಆಗ ಶಾಂತಿ ಭಯಪಡೋದನ್ನ ನೋಡಿ ಶ್ರುತಿ ಯವರೇ ಸಾಕು ಶ್ರುತಿ ಯವರೇ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಮೀನಾ ಹೋಗಿ ಲೈಟ್ ಆನ್ ಮಾಡಿ ನೀರು ತಗೊಂಡು ಬಂದು ಶಾಂತಿಗೆ ಕೊಡ್ತಾಳೆ. ತಗೊಳ್ಳಿ ಅತ್ತೆ ನೀರು ಕುಡಿರಿ ಅಂತ ಮೀನು ಹೇಳಿದಾಗ ಆ ನೀರನ್ನ ತಗೊಂಡು ಗಟಗಟ ಅಂತ ಕುಡಿದು ಬಿಡ್ತಾಳೆ ಶಾಂತಿ. ಆಗ ಶ್ರುತಿ ನಗುತ್ತಾ ಬರ್ತಾಳೆ. ಅತ್ತೆ ನಿಮಗೆ ಭಯನೇ ಇಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಈ ತರ ಕಿರಚಿಕೋತಿದ್ದೀರಲ್ಲ ಅಂತ ಶ್ರುತಿ ನಗ್ತಿರ್ತಾಳೆ. ಏನ್ ಶ್ರುತಿ ಅವರೇ ಸುಮ್ನೇರಿ ಶ್ರುತಿ ಅಂತ ಮೀನಾ ಹೇಳ್ತಿರ್ತಾಳೆ. ಇದೆಲ್ಲ ನಿಮ್ಮಿಬ್ಬರ ಕೆಲಸನ, ಈ ಟೈಮಲ್ಲಿ ಈ ರೀತಿ ಮಾಡ್ತಿದ್ದೀರಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮಗೆ, ಕಾಮನ್ ಸೆನ್ಸ್ ಇಲ್ವಾ ನಿಮಗೆ, ಆಟ ಆಡ್ತಿದ್ದೀರಾ ಅಂತ ಮನೋಜ ಬೈತಾನೆ. ಏನೇ ಚಂದುವ ಇದೆಲ್ಲ ನಿನ್ನ ಕೆಲಸ ಏನೇ ಅಂತ ಶಾಂತಿ ಕೇಳಿದಾಗ ಅತ್ತೆ ಇದರಲ್ಲಿ ಅವರದೇನು ತಪ್ಪಿಲ್ಲ, ಅವರಿಗೆ ಯಾಕೆ ಬೈತಾ ಇದ್ದೀರಾ, ನಾನೇ ಸುಮ್ನೆ ಕಣ್ ತಗೊಳ್ಳೋಣ ಅಂತ ಈ ರೀತಿ ಮಾಡದೆ ಅಂತ ಶ್ರುತಿ ಹೇಳಿದಾಗ ಇದು ನಿನಗೆ ಕಂತರ ಅನ್ನಿಸ್ತಿದೀಯಾ, ಸ್ವಲ್ಪ ಬಿಟ್ಟಿದ್ದಿದ್ರು ನನಗಂತೂ ಹಾರ್ಟ್ ಅಟ್ಯಾಕ್ ಆಗೋಗ್ತಿತ್ತು ಅಂತ ಮನೋಜ ಹೇಳ್ತಾನೆ. ನಿನಗೆ ಬೈದೋದೆ ಅಂತ ಅವರಿಗೆಲ್ಲ ಎತ್ತಿ ಕೊಡ್ತಾ ಇದ್ದೀನಿ ಅಂತ ಶಾಂತಿ ಮೀನಿಂಗೆ ಬೈತಾಳೆ. ಅತ್ತೆ ನಾನು ಹೇಳಿದ್ನಲ್ಲ ಇದು ನನ್ನ ಐಡಿಯಾ, ಇವರನ್ನ ಯಾಕೆ ಬೈತಾ ಇದ್ದೀರಾ, ಇವಾಗ ನಿಮಗೆ ಭಯ ಬಂತು ಅಂತ ಇಲ್ವಾ ಅಂತ ಹೇಳಿ ಶ್ರುತಿ ನಗತಿರ್ತಾಳೆ. ಶಾಂತಿ ಕೋಪದಿಂದ ಮೀನಾ ಮತ್ತೆ ಶ್ರುತಿನೇ ನೋಡ್ತಿರ್ತಾಳೆ. ಹೋಗೋ ಮಲ್ಕೋ ಹೋಗೋ ಅಂತ ಹೇಳಿ ಶಾಂತಿ ರೂಮ್ಗೆ ಹೋಗ್ತಾಳೆ. ಸರಿ ಅಂತ ಮನೋಜನು ಹೋಗಿ ಮಲ್ಕೋತಾನೆ. ಶ್ರುತಿ ಅವರೇ ನಾ ಹೇಳಿದೆ ಅಲ್ವಾ ಬೇಡ ಅಂತ, ಈಗ ನೋಡಿ ಬೆಳಗ್ಗೆ ಇದರ ಬಗ್ಗೆನೇ ಹೇಳಿ ನಂಗೆ ಚೆನ್ನಾಗಿ ಬೈತಾರೆ ಅವರು ಅಂತ ಮೀನಾ ಹೇಳಿದಾಗ ಅಯ್ಯೋ ನೋಡ್ಕೊಳ್ಳೋಣ ಬಿಡಿ ಮೀನಾ ಅವರೇ, ಈಗ ನಾವು ತೋರಿಸಿರೋ ಬೈಕೆ ಅವರು ನಮ್ಮ ಕಡೆ ತಿರುಗು ಸಹ ನೋಡೋದಿಲ್ಲ ಅಂತ ಶ್ರುತಿ ನಗ್ತಾ ರೂಮ್ ಒಳಗಡೆ ಹೋಗ್ತಾಳೆ. ಈ ಕಡೆ ಮೀನಾ ಬೆಳಗ್ಗೆ ಶಾಂತಿ ಏನ್ ಮಾಡ್ತಾಳೋ ಏನೋ ಅನ್ನೋ ಟೆನ್ಷನ್ ನಲ್ಲಿ ಇರ್ತಾಳೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ಟ್ರಿಪ್ ಇಂದ ಬರ್ತಾನೆ. ಮೀನಾ ಅಂತ ಸೂರ್ಯ ಹೇಳಿದಾಗ ಬಂದ್ರ ನಾನೇ ನಿಮಗೆ ಕೋನ್ ಮಾರೋಣಂತಿದ್ದೆ ಅಂತ ಮೀನಾ ಹೇಳ್ಬೇಕಾದ್ರೆ ಅಪ್ಪ ಎಲ್ಲಿ ಅಂತ ಸೂರ್ಯ ಕೇಳ್ತಾನೆ. ಅದು ಮಾವ ವಾಕಿಂಗ್ ಹೋಗಿದ್ದಾರೆ, ಅತ್ತೆ ಸ್ನಾನಕ್ಕೆ ಹೋಗಿದ್ದಾರೆ ರೀ, ಏನ್ರಿ ನಿಮ್ ಕಣ್ಣೆಲ್ಲ ಈ ರೀತಿ ಕೆಂಪಗಾಗಿದೆ ಅಂತ ಮೀನಾ ಹೇಳಿದಾಗ ಹೌದಾ ಅಂತ ಸೂರ್ಯ ಹೇಳ್ತಾನೆ. ಹೌದುರಿ ಕಣ್ಣು ತುಂಬಾ ಕೆಂಪುಗಾಗಿದೆ ಅಂತ ಮೀನಾ ಹೇಳಿದಾಗ ಅದು ರಾತ್ರಿ ಪೂರ್ತಿ ಕಾರು ಓಡಿಸಿದ್ನಲ್ಲಮ್ಮ ಅದಕ್ಕೋಸ್ಕರ ಅಂತ ಸೂರ್ಯ ಹೇಳ್ತಾನೆ. ಸ್ವಲ್ಪ ಸೈಡ್ಗೆ ಹಾಕಿ ಮಲ್ಕೊಳ್ಳುತ್ತಾನೆ ಅಂತ ಮೀನಾ ಹೇಳಿದಾಗ ಹೌದು ಈ ಕಸ್ಟಮರ್ನ ಕಾರ್ನಲ್ಲಿ ಕೂರಿಸಿಬಿಟ್ಟು ನೀನು ಮಲ್ಕೊಳ್ತಾರೆ, ಅಯ್ಯೋ ಅವರಿಗೂ ಟೈಮ್ ಕರೆಕ್ಟಾಗಿ ಕರ್ಕೊಂಡು ಹೋಗಿ ಬಿಡಬಾರದೇನಮ್ಮ ಅಂತ ಸೂರ್ಯ ಹೇಳಿದಾಗ ಅದಕ್ಕೆ ಅಂತ ಈ ತರ ನಿದ್ದೆ ಮಾಡದೆ ಓಡಿಸಿದ್ರೆ ಆರೋಗ್ಯ ಏನಾಗಬೇಕು ಹೇಳಿ ಅಂತ ಮೀನಾ ಹೇಳ್ತಾಳೆ. ಏನ್ ಮಾಡೋದು ಆ ತರ ಓಡಿಸಿದ್ರೆ ಅಲ್ವಾ ಇಷ್ಟು ಕಾಸು ಬರೋದು ಅಂತ ತಗೋ ಅಂತ ದುಡ್ಡನ್ನ ಮೀನಿಂಗೆ ಹುಂಡಿಗೆ ಹಾಕೋದಕ್ಕೆ ಸೂರ್ಯ ಕೊಡ್ತಾನೆ. ಸರಿ ಅಂತ ಮೀನಾ ಹುಂಡಿಲಿ ದುಡ್ಡನ್ನ ಹಾಕ್ತಾಳೆ. ಆದರೂ ನೈಟಲ್ಲೆಲ್ಲ ಈ ರೀತಿ ಗಾಡಿ ಓಡಿಸೋದು ಬೇಡರಿ, ಹಗಲಲ್ಲಿ ದುಡಿಯೋದೇ ಸಾಕಾಗೋದಿಲ್ವಾ ಅಂತ ಮೀನಾ ಕೇಳ್ತಾಳೆ. ಹೇಗೆ ಸಾಕಾಗುತ್ತ ರೂಮ್ ಬೇರೆ ಕಟ್ಟಬೇಕು, ಅವತ್ತು ಈ ಮಂಚ ತಗೊಂಡು ಬಂದು ಹಾಕ್ದಾಗ ಇವರೆಲ್ಲ ಯಾವಾಗ ರೂಮ್ ಕಟ್ತಾರೋ ಏನೋ ಅಂತ ನಮ್ಮನ್ನೆಲ್ಲ ಆಡ್ಕೊಂಡ್ರು ತಾನೆ, ನಮ್ಮಿಂದ ಅದೆಲ್ಲ ಸಾಧ್ಯ ಅಂತ ನಾವು ಕಟ್ಟಿ ತೋರಿಸಬೇಕಮ್ಮ ಅಂತ ಸೂರ್ಯ ಹೇಳಿದಾಗ ರೀ ಅದಕ್ಕೆ ಅಂತ ಈ ರೀತಿ ಆರೋಗ್ಯ ಹಾಳು ಮಾಡ್ಕೊಳ್ಳೋಕೆ ಆಗುತ್ತಾ, ಹೌದು ನೀವು ರಾತ್ರಿ ಊಟ ಮಾಡಿದ್ರ ಅಂತ ಮೀನಾ ಕೇಳಿದಾಗ ಊಟ ಮಾಡಿದೆ, ಹೌದು ನನ್ನನ್ನು ಕೇಳಿದಲ್ಲ, ಸರೀರಿ ನಿನ್ನ ಕಣ್ಣು ಯಾಕೆ ಕೆಂಪಗಾಗೈತೆ, ಹೂವಾಗಿ ಗಿವ ಕಟ್ಕೊಂಡು ಕುಟ್ಟಿದ್ದ ಏನು ಅಂತ ಸೂರ್ಯ ಕೇಳ್ತಾನೆ. ಇಲ್ಲರಿ ನಿದ್ದೆ ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕೆ ನಾನಿಲ್ಲ ಅಂತ ನಿದ್ದೆ ಬರಲಿಲ್ವಾ ಅಬ್ಬಾ, ನನ್ನ ಹೆಂಡತಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿನಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದೆಲ್ಲ ಏನೂ ಇಲ್ಲ ಶ್ರುತಿ ಅವರು
ಮೂವಿ ನೋಡೋಣ ಅಂತ ಹೇಳಿದ್ದೆ, ಒಂದು ಮೂವಿ ಹಾಕಿದ್ರು, ಅದನ್ನ ನೋಡಿದಾಗಿಂದ ರಾತ್ರಿ ಎಲ್ಲ ನನಗೆ ನಿದ್ದೆ ಬಂದಿಲ್ಲ ಗೊತ್ತಾ, ನಾನು ಬೇರೆ ಹಾಲನಲ್ಲಿ ಒಬ್ಬಳೇ ಮಲಗಿದ್ದೆ ಅಂತ ಮೀನಾ ಹೇಳಿದಾಗ, ಅಯ್ಯೋ ವಿನೇಶ್ವರಿ, ನಮ್ ಮನೆಯಲ್ಲಿ ಇದ್ಕೊಂಡು ದೆವ್ವಕ್ಕೆಲ್ಲ ಎದುರಿದೆಯಲ್ಲಮ್ಮ ನೀನು, ನಮ್ಮ ಸಕ್ಕರೆ ಇರಬೇಕಾದ್ರೆ ಯಾವ ದೆವ್ವನು ಬರೋದಿಲ್ಲ ಗೊತ್ತಾ ಅಂತ ಸೂರ್ಯ ಹೇಳಬೇಕಾದ್ರೆ, ರೀ ಸುಮ್ನೆ ಇರ್ರಿ ಅತ್ತೆ ಕೇಳಿಸಿಕೊಳ್ತಾರೆ. ಆಮೇಲೆ ಈ ಶ್ರುತಿ ಅವರು ಬೇರೆ ನೆನ್ನೆ ಅತ್ತೆಗೆ ಈ ದೆವ್ವದ ಸೌಂಡ್ ಎಲ್ಲ ಹಾಕಿ ತುಂಬಾನೇ ಹೆದರಿಸಿದ್ದಾರೆ. ಆಮೇಲೆ ಅತ್ತೆಗೆ ಅದು ನಾವೇ ಅಂತ ಗೊತ್ತಾಗಿ ತುಂಬಾ ಕೋಪ ಬೇರೆ ಮಾಡ್ಕೊಂಡಿದ್ದಾರೆ, ನನಗೂ ಬೈದ್ರು ಜೊತೆಗೆ ಅಂತ ಮೀನಾ ಹೇಳ್ದಾಗ, ಪರವಾಗಿಲ್ಲವೇ ನಮ್ಮ ಸಕ್ಕರೆಗೆ ಭಯಪಡಿಸಿದಿರಲ್ಲ, ವೆರಿ ಗುಡ್ ಅಂತ ಸೂರ್ಯ ನಗಬೇಕಾದ್ರೆ ರೀ ಅದಕ್ಕೆ ಅವರು ಇವತ್ತು ಇನ್ನೂ ಏನೇನು ಬೈತಾರೋ ಏನೋ ಗೊತ್ತಿಲ್ಲ, ಸುಮ್ಮನೆ ಇರ್ರಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಅದನ್ನೆಲ್ಲ ಕಿವಿಗೆ ಹಾಕೋಬೇಡ ಮೀನಾ, ನನ್ಗೆ ಕಣ್ಣೆಲ್ಲ ತುಂಬಾ ಉರಿತಾ ಇದೆ, ತುಂಬಾ ಬಾಡಿ ಹೀಟ್ ಆಗಿದೆ ಅನ್ಸುತ್ತೆ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೋಗ್ಬೇಕಾದ್ರೆ, ರೀ ನಾನು ಎಣ್ಣೆ ಕಾಯಿಸ್ಕೊಂಡು ಬರ್ತೀನಿ, ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ, ಆಮೇಲೆ ಸ್ನಾನ ಮಾಡಿದ್ರೆ ಬಾಡಿ ಹೀಟ್ ಎಲ್ಲ ಹೊರಟು ಹೋಗ್ಬಿಡುತ್ತೆ ರೀ, ನಾನು ಬರ್ತೀನಿ ಅಂತ ನೀನ ಕಿಚನ್ಗೆ ಹೋಗಿ ಎಣ್ಣೆನ ಕಾಯಿಸ್ಕೊಂಡು ಬರ್ತಾಳೆ. ಈ ಕಡೆ ರೂಮಲ್ಲಿ ರವಿ ರೆಡಿಯಾಗ್ತಿರ್ತಾನೆ. ಆಗ ಶ್ರುತಿ ಬರ್ತಾಳೆ. ರವಿ ನಿನಗೋಸ್ಕರ ಒಂದು ಸರ್ಪ್ರೈಸ್ ತಂದಿದ್ದೀನಿ ಅಂತ ಶ್ರುತಿ ಹೇಳಿದಾಗ, ಏನದು ಅಂತ ರವಿ ಕೇಳ್ತಾನೆ. ಆಗ ಶ್ರುತಿ ತಾನು ತಂದಿರೋ ಟೀ ಶರ್ಟ್ನ ರವಿಗೆ ಕೊಡ್ತಾಳೆ. ಹೇಗಿದೆ, ಇಷ್ಟ ಆಯ್ತಾ ಅಂತ ಶ್ರುತಿ ಕೇಳಿದಾಗ, ಇದು ನನ್ನ ಹತ್ರ ಆಲ್ರೆಡಿ ಇದೆಯಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ. ಹೇ, ಇದು ಹೊಸ ಡ್ರೆಸ್, ಹೊಸ ಪ್ಯಾಟರ್ನ್ ಕನೋ, ಹೇಗೋ ನಿನ್ನ ಹತ್ರ ಇರೋಕೆ ಸಾಧ್ಯ ಅಂತ ಶ್ರುತಿ ಕೇಳಿದಾಗ, ಅಯ್ಯೋ ಈ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆಯಮ್ಮ ಅಂತ ರವಿ ಹೇಳ್ತಾನೆ. ಸುಮ್ನೆ ಇರೋ, ಆತರ ಎಲ್ಲ ಯಾವುದೂ ಇಲ್ಲ ನಿನ್ನ ಹತ್ರ, ನಾನು ನೋಡಿಲ್ವಾ ಅಂತ ಶ್ರುತಿ ಹೇಳ್ತಾಳೆ. ನನಗೆ ಗೊತ್ತಿಲ್ಲ ವಾ ಶ್ರುತಿ, ನನ್ನ ಹತ್ರ ಯಾವ ಡ್ರೆಸ್ ಇದೆ ಅಂತ ರವಿ ಹೇಳಿದಾಗ, ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ ಶ್ರುತಿ ಹೇಳ್ತಾಳೆ. ಸರಿನಮ್ಮ ಆಯ್ತು, ಇವಾಗ ಇದೇ ಕಲರ್ ಡ್ರೆಸ್ನ ತೆಗೆದು ತೋರಿಸಲ ಅಂತ ರವಿ ಹೇಳ್ತಾನೆ. ರವಿ ನೀನು ಹೇಳ್ತಾ ಇರೋದು ಡಾರ್ಕ್ ಶೇಡ್, ಇದು ಲೈಟ್ ಕಲರ್ ಅಂತ ಶ್ರುತಿ ಹೇಳಿದಾಗ, ಆಲ್ಮೋಸ್ಟ್ ಎಲ್ಲ ಒಂದೇ ತರನೇ ಇದೆಯಲ್ಲಮ್ಮ ಅಂತ ರವಿ ಹೇಳ್ತಾನೆ. ರವಿ ಇದರ ಮೆಟೀರಿಯಲ್ ಬೇರೆ ಇದೆ ಕನೋ ಅಂತ ಶ್ರುತಿ ಹೇಳಿದಾಗ, ಎಲ್ಲನೂ ಬಟ್ಟೆನೇ ಅಲ್ವೇನಮ್ಮ ಅಂತ ರವಿ ಹೇಳ್ತಾನೆ. ಇಲ್ಲ ರವಿ, ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಅಂತ ಶ್ರುತಿ ಹೇಳಿದಾಗ, ನನಗೆ ಆತರ ಅನ್ನಿಸ್ತಿಲ್ಲ, ನಾನು ಬೇಕಾದ್ರೆ ಬೆಟ್ಟಿಂಗ್ ಕಟ್ತೀನಿ, ಇದೇ ತರ 2 ಟೀ ಶರ್ಟ್ ನನ್ನ ಹತ್ರ ಇದೆ ಅಂತ ರವಿ ತಾನೇ. ಲೋಹೋ, ಹಾಗ ಸಾರಿನಪ್ಪ, ತಪ್ಪಾಗಿ ಎತ್ಕೊಂಡು ಬಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಶ್ರುತಿ ಕೋಪ ಮಾಡಿಕೊಂಡು ಬಟ್ಟೆನ ಎತ್ಕೊಂತಾಳೆ. ಇದಕ್ಕೆ ಯಾಕೆ ಕೋಪ ಮಾಡ್ಕೋತಿದೀಯಾ ನೀನು ಅಂತ ರವಿ ಕೇಳಿದಾಗ, ನೀನೇ ಹೇಳಿದೆಯಲ್ಲಪ್ಪ ಚೆನ್ನಾಗಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ನಾನೆಲ್ಲೇ ಹೇಳಿದೆ ಚೆನ್ನಾಗಿಲ್ಲ ಅಂತ, ಇದೇ ತರ 2 ಟೀ ಶರ್ಟ್ ಇದೆ ಅಂತ ಹೇಳಿದೆ ಅಂತ ರವಿ ಹೇಳ್ತಾನೆ. ಆಯ್ತಪ್ಪ, ನಿನ್ನ ಹತ್ರ ಇದೆಯಲ್ವಾ, ಇದು ನಿನ್ನ ಅವಶ್ಯಕತೆ ಇಲ್ವಲ್ಲ, ಬಿಟ್ಟು ಹಾಕು ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಟೆನ್ಷನ್ ಆಗ್ಬೇಡ ಶ್ರುತಿ ಅಂತ ರವಿ ಹೇಳಿದಾಗ, ಮಾತಾಡಬೇಡ ಕನೋ, ನೀನು ಯಾರಾದ್ರೂ ಒಬ್ಬರು ನಿನಗೆ ಇಷ್ಟಪಟ್ಟು ಏನಾದ್ರೂ ಗಿಫ್ಟ್ ಕೊಟ್ರೆ ಅದನ್ನ ರಿಶಿಯೇಟ್ ಮಾಡೋದಕ್ಕೂ ನಿನಗೆ ಬರೋದಿಲ್ಲ ಅಂತ ಶ್ರುತಿ ಕೋಪ ಮಾಡ್ಕೋತಾಳೆ. ಸಾರಿ ಕಣಮ್ಮ, ನಾನು ಆತರ ಎಲ್ಲ ಅನ್ಕೊಳ್ಳಿಲ್ಲ, ನಾನು ನಾರ್ಮಲ್ ಆಗಿ ಹೇಳಿದೆ ಅಂತ ರವಿ ಹೇಳ್ತಾನೆ. ಏನು ಬೇಕಾಗಿಲ್ಲ, ನೀನ ನನ್ನನ್ನ ಹರ್ಟ್ ಮಾಡದೆ ಅಲ್ವಾ ಅಂತ ಶ್ರುತಿ ಹೇಳಿದಾಗ, ಶ್ರುತಿ ಹಾಗೇನಿಲ್ಲ ಕಣೆ, ನಾನು ಹಾಕೋತೀನಿ ಕೊಡು, ಈ ಲೈಟ್ ಬೆಳಕಿಗೆ ಸರಿಯಾಗಿ ಕಾಣಿಸಲಿಲ್ಲ ಕೊಡು ಅಂತ ರವಿ ಹೇಳಿದಾಗ, ಏನು ಬೇಕಾಗಿಲ್ಲ ಬಿಟ್ಟು ಹಾಕು, ನಾನು ಅಂಗಡಿಗೆ ವಾಪಸ್ ಕೊಟ್ಟು ನನಗೆ ಏನು ಬೇಕೋ ಅದನ್ನ ತಗೋತೀನಿ ಅಂತ ಶ್ರುತಿ ಹೋಗ್ತಿರ್ತಾಳೆ. ಶ್ರುತಿ ಪ್ಲೀಸ್ ನಿಂತ್ಕೋ ಅಂತ ರವಿ ಹೇಳಿದ್ರೇನು, ಬಿಡ, ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದೀಯಾ ಅಂತ ಸರಿಯಾಗಿ ತೋರಿಸಬಿಟ್ಟೆ ನನಗೆ ಅಂತ ಶ್ರುತಿ ಕೋಪ ಮಾಡ್ಕೋತಾಳೆ. ಯಾಕೆ ಶ್ರುತಿ ನೀನು ಈ ತರ ಎಲ್ಲ ಯೋಚನೆ ಮಾಡ್ತೀಯ ಅಂತ ರವಿ ಹೇಳಿದಾಗ, ಹಾಗಾದ್ರೆ ಇವಾಗ ಯೋಚನೆ ಮಾಡೋದು ತಪ್ಪಾ, ಮಿಷಿನ್ ತರ ನೀ ಹೇಳಿದಂಗೆ ಮಾತ್ರ ಕೇಳ್ತಾ ಇರಬೇಕಾ, ನನ್ನಿಂದ ಆ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ನನಗೆ ಆತರ ಇರೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ಶ್ರುತಿ ರವಿನ ತಳ್ಳಿ ರೂಮಿಂದ ಆಚೆಗೆ ಬರ್ತಾಳೆ. ಶ್ರುತಿ ಬರೋ ಅರ್ಜೆಂಟ್ ಅಲ್ಲಿ ಮೀನ ತಗೊಂಡು ಬರ್ತಿರೋ ಎಣ್ಣೆ ಬಟ್ಟಲು ಕೆಳಗಡೆ ಬಿದ್ದು ಹೋಗುತ್ತೆ. ಶ್ರುತಿ ಹೋಗಿ ಮೀನಿಂಗೆ ಡಿಕ್ಕಿ ಹೊಡೆದಿರುತ್ತಾಳೆ. ಸಾರಿ ಮೀನ್ ಅವರೇ, ನಾನು ನೋಡ್ಲಿಲ್ಲ, ಸಾರಿ ಪ್ಲೀಸ್ ಅಂತ ಶ್ರುತಿ ಹೇಳ್ಬೇಕಾದರೆ, ಯಾಕೆ ಶ್ರುತಿ ಅವರೇ ಒಳ್ಳೆ ಟ್ರೈನ್ ತರ ಬರ್ತಿದ್ದೀರಾ ಅಂತ ಮೀನ ಹೇಳ್ತಾಳೆ. ಒಳಗಡೆ ಒಬ್ಬ ಲೂಸು ನಂಗೆ ಇರಿಟೇಟ್ ಮಾಡಿದ, ಅದಕ್ಕೆ ಆ ಕೋಪದಲ್ಲಿ ಆಚೆಗೆ ಬಂದೆ ಫಾಸ್ಟ್ ಆಗಿ, ನಾನು ನೋಡಲೇ ಇಲ್ಲ ನೀವು ಬಂದಿದ್ದನ್ನ, ಸಾರಿ ಮೀನ್ ಅವರೇ ಅಂತ ಶ್ರುತಿ ಹೇಳ್ತಾಳೆ. ಸರಿ ಹೋಗ್ಲಿ ಬಿಡಿ, ನಿಮಗೆ ಗೊತ್ತಿಲ್ಲದೆ ತಾನೇ, ನೀವು ನನ್ನನ್ನ ಗೊತ್ತಿತ್ತು, ನಾನು ನೋಡ್ಕೊಳ್ತೀನಿ ಬಿಡಿ ಅಂತ ಮೀನ ಹೇಳಿದಾಗ, ಏನಿದು ನೀರ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ, ಅದು ಅವರಿಗೆ ಅಂತ ಎಣ್ಣೆ ಕಾಯಿಸಿಕೊಂಡು ಬಂದೆ, ಸ್ವಲ್ಪ ತಲೆಗೆ ತಿಕ್ಕಿ ಸ್ನಾನ ಮಾಡಿಸೋಣ ಅಂತ ಮೀನ ಹೇಳಿದಾಗ, ಅಯ್ಯಯ್ಯೋ ಹಾಗಾದ್ರೆ ವೇಸ್ಟ್ ಆಗೋಯ್ತಾ ಅಂತ ಶ್ರುತಿ ಹೇಳ್ತಾಳೆ. ಪರವಾಗಿಲ್ಲ ಇರ್ಲಿ ಬಿಡಿ, ನಾನು ಬೇರೆದನ್ನ ಕಾಯಿಸಿಕೊಂಡು ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ. ಪರವಾಗಿಲ್ಲ, ನಾನು ಇದನ್ನ ಕ್ಲೀನ್ ಮಾಡಿಕೊಡ್ತೀನಿ, ಆ ಮಾಪ್ ಸ್ವಲ್ಪ ಕೊಡಿ ಸಾಕು ಅಂತ ಶ್ರುತಿ ಹೇಳಿದಾಗ, ಇಲ್ಲ ಶ್ರುತಿ ಅವರೇ, ಮಾಪ್ ಅಲ್ಲಿ ಒರೆಸಿದ್ರೆ ಎಲ್ಲಾ ಕಡೆನೂ ಹರಡೆ ಬಿಡುತ್ತೆ, ನಾನು ಬಟ್ಟೆಲಿ ಒರೆಸ್ಕೋತೀನಿ ಬಿಡಿ, ಪರವಾಗಿಲ್ಲ ನೀವು ಹೋಗಿ ಅಂತ ನೀನ ಹೇಳಿದಾಗ, ಸರಿ ಆಯ್ತು ನಾನೇ ಒರೆಸಿಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಬೇಡ ಶ್ರುತಿ ಅವರೇ, ನಾನು ನೋಡ್ಕೊಳ್ತೀನಿ, ನಿಮ್ಮ ಬಟ್ಟೆಗೆಲ್ಲ ಗಲೀಜಾಗುತ್ತೆ, ನೀವು ಹೊರಡಿ ಪ್ಲೀಸ್ ಹೊರಡಿ ಅಂತ ನೀನ ಹೇಳಬೇಕಾದ್ರೆ, ಇದು ನನ್ನ ಮಿಸ್ಟೇಕ್ ಅಲ್ವಾ, ನಾನೇ ಸರಿ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಪರವಾಗಿಲ್ಲ ಶ್ರುತಿ, ನೀವು ಒಳಗಡೆ ಹೋಗಿ, ಈ ಕಡೆ ಹೋಗ್ಬೇಡಿ, ಬಿದ್ದು ಹೋಗ್ಬಿಡ್ತೀರಾ, ನಾನು ಹೋಗಿ ಬಟ್ಟೆ ತಗೊಂಡು ಬರ್ತೀನಿ, ನೀವು ಹೊರಡಿ ಅಂತ ನೀನ ಹೇಳ್ತಾಳೆ. ಮೀನ ಬಟ್ಟಲನ್ನ ಎತ್ಕೊಂಡು ಕಿಚನ್ಗೆ ಹೋಗ್ತಾಳೆ. ಹಾಗೆ ಹೋಗ್ತಿರೋ ಶ್ರುತಿ ರಿಟರ್ನ್ ರೂಮ್ಗೆ ಹೋಗ್ತಾಳೆ. ಈ ಕಡೆ ರವಿ ಒಬ್ಬೊಬ್ಬನೇ ಮಾತಾಡ್ಕೋತಾ ಇರ್ತಾನೆ. ಇವಳೇ ಒಂದೇ ಕಲರ್ ಡ್ರೆಸ್ ತಗೊಂಡು ಬಂದು ಕೊಟ್ಟಬಿಟ್ಟು ಆಮೇಲೆ ಯಾಕ ಎಲ್ಲಾ ಜಾಗದಲ್ಲೂ ಒಂದೇ ತರ ಡ್ರೆಸ್ ಹಾಕೊಂಡು ಬರ್ತೀಯ ಅಂತ ನನಗೆ ಬೈತಾಳೆ. ಇವಳನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಗೊತ್ತಿಲ್ಲ ಅಂತ ರವಿ ಹೇಳಬೇಕಾದ್ರೆ, ಶ್ರುತಿ ಕೋಪದಿಂದ ದಿಢೀರ ಅಂತ ಒಳಗಡೆ ಬರ್ತಾಳೆ. ಏನೇ ಕೋಪದಿಂದ ಆಚೆ ಹೋದೆ, ಹಂಗೆ ವಾಪಸ್ ಬಂದು ಬಿಟ್ಟಿದೀಯಾ ಅಂತ ರವಿ ಕೇಳ್ತಾನೆ. ಹೋಗೋ ಇಡಿಯಟ್, ನಿನ್ನಿಂದಾಗಿ ಆಚೆ ಹೋಗಿ ಮೀನಾ ಅವರಿಗೆ ಡಿಕ್ಕಿ ಹೊಡೆದೆ ಅಂತ ಶ್ರುತಿ ಹೇಳಿದಾಗ, ಶ್ರುತಿ ನಿನಗೆ ನನ್ನ ಮೇಲೆ ತಾನೇ ಇರೋದು ಕೋಪ, ಅದನ್ನ ಅವರ ಹತ್ರ ಯಾಕೆ ತೋರಿಸದೆ ಅಂತ ರವಿ ಹೇಳಿದಾಗ, ಅಯ್ಯೋ ಮೆಂಟಲ್ ಗೊತ್ತಿಲ್ದೆ
ಹೋಗಿ ಡಿಕ್ಕಿ ಹೊಡೆದಿದ್ದು, ಅವರ ಕೈಯಲ್ಲಿ ಎಣ್ಣೆ ಬೇರೆ ಹಿಡ್ಕೊಂಡಿದ್ರು, ಅದೆಲ್ಲ ಕೆಳಗಡೆ ಬಿದ್ದು ಇದ್ದೋಯ್ತು. ಇದೆಲ್ಲ ನಿನ್ನಿಂದನೇ ಕಣೋ ಅಂತ ಶ್ರುತಿ ಬೈತಿರ್ತಾಳೆ. ಇದೆಲ್ಲ ತುಂಬಾ ಓವರ್ ಆಯ್ತು ಶ್ರುತಿ, ನನ್ನ ಪಾಡಿಗೆ ನಾನಿದ್ದೆ, ನೀನೇ ಬಂದೆ, ಜೋರಾಗಿ ಕಿರಚಾರದೆ ನೀನೇ ಹೋದೆ, ಈಗ ಮತ್ತೆ ಲೂಸ್ ತರ ಬಂದು ಒಳಗಡೆ ಬಡ್ಕೊಂತ ಇದೀಯಾ ಅಂತ ರವಿ ಹೇಳಿದಾಗ, ಲೂಸ್ ನಾನಲ್ಲ ನೀನು ಅಂತ ಶ್ರುತಿ ಬೈತಿರ್ತಾಳೆ. ಈ ಕಡೆ ಶಾಂತಿ ಅಷ್ಟರಲ್ಲಿ ಆ ಎಣ್ಣೆ ಬಿದ್ದಿರೋ ಜಾಗಕ್ಕೆ ಕಾಲಿಟ್ಟು ಜಾರ್ ಬೀಳ್ತಾ ಇರ್ತಾಳೆ. ಆಗ ಎದುರುಗಡೆ ಮೀನ ಬಂದು ಅತ್ತೆ 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 ಅಂತ ಹಿಡ್ಕೊಳ್ಳೋಕೆ ಹೋಗಿ ಶಾಂತಿ ಜೊತೆ ಅವಳು ಕೆಳಗಡೆ ಬಿದ್ದು ಹೋಗ್ತಾಳೆ. ಬರು ಅಮ್ಮ ಅಮ್ಮ ಅಂತ ಬಡ್ಕೋತಾಳೆರೆ. ಆಗ ಮನೋಜ, ರೋಹಿಣಿ, ಶ್ರುತಿ ಮತ್ತೆ ರವಿ, ಸೂರ್ಯ ಎಲ್ಲರೂ ಆಚೆಗೆ ಬಂದು ನೋಡ್ತಿರ್ತಾರೆ. ಏನತ್ತೆ ಇಬ್ಬರು ಕೆಳಗಡೆ ಮಲ್ಕೊಂಡಿದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ, ಇವಳೊಬ್ಬಳು ಬೇರೆ ಅಂತ ಶಾಂತಿ ಬೈತಿರ್ತಾಳೆ. ಸರಿ ಆಯ್ತು ಕೈಕೊಡು ಅಂತ ಸೂರ್ಯ ಹತ್ತರಕ್ಕೆ ಹೋದಾಗ, ಹೋಗೋ ಅಂತ ಶಾಂತಿ ಬೈತಾಳೆ. ಅಮ್ಮ ಬಾಮ್ಮ ಕೈ ಕೊಡಮ್ಮ ಅಂತ ಹೇಳಿ ರವಿ ಶಾಂತಿನ ಮೇಲಕ್ಕೆ ಇರ್ತಾನೆ. ಅಯ್ಯೋ ತರಕೊಳ್ಳಕ್ಕೆ ಆಗ್ತಿಲ್ವೇನೋ, ಅಯ್ಯೋ ಅಮ್ಮ ಅಂತ ಶಾಂತಿ ಒದ್ದಾಡಬೇಕಾದ್ರೆ, ಅತ್ತೆ ಏನಾಯ್ತಂತೆ ನಿಮಗೆ ಅಂತ ರೋಹಿಣಿ ಕೇಳ್ತಾಳೆ. ಈ ಹೂದೊಳಿದಾಳಲ್ಲ ಇವಳು ನನ್ನನ್ನ ಸಾಯಿಸಬೇಕು ಅಂತಾನೆ ಲಾನ್ ಮಾಡಿದಾಳೆ ಕಣಮ್ಮ ಇವಳು ಅಂತ ಶಾಂತಿ ಹೇಳ್ತಿರ್ತಾಳೆ. ಹೌದು ಹೌದು, ಇವರು ತುಂಬಾ ದೊಡ್ಡ ವ್ಯಕ್ತಿಗಳು, ಇವರನ್ನ ಕೊಲ್ಲೋದಕ್ಕೆ ಬೇರೆ ಪ್ಲಾನ್ ಮಾಡ್ತಾರೆ. ಇವರಿಗೆ ಏನಾದ್ರೂ ಹೇಳಲಿಲ್ಲ ಅಂತಂದ್ರೆ ನಿನಗೆ ತಿಂದಿದ್ದು ಜೀವನ ಆಗೋದಿಲ್ಲ ಅನ್ಸುತ್ತೆ ಅಲ್ವೇ ಸಕ್ಕರೆ ಅವರೇ ಅಂತ ಸೂರ್ಯ ಕೇಳ್ತಾನೆ. ಇಲ್ಲಿ ನೋಡು, ಎಣ್ಣೆನ ಕೆಳಗಡೆ ಒಯ್ದು ಇಟ್ಟಿದ್ದಾಳೆ, ನನ್ನ ಜಾರ ಬಿದ್ದು ನನ್ನ ತಲೆ ಬುರಡೆ ಹೊಡೆದು ಹೋಗಬೇಕು ಅಂತಾನೆ ಇವಳು ಈ ರೀತಿ ಪ್ಲಾನ್ ಮಾಡಿರೋದು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಾನ ಯಾಕ ಅತ್ತೆ ಆ ರೀತಿ ಎಲ್ಲ ಮಾಡ್ಲಿ, ನಿಮ್ ಜೊತೆ ನಾನು ಬಿದ್ದೆ ತಾನೆ ಅಂತ ಮೀನ ಹೇಳ್ತಾಳೆ. ಮಾತಾಡಬೇಡ ಕಣೆ ನೀನು, ಎಷ್ಟು ದಿವಸದಿಂದ ಇದಕ್ಕೆ ಹೊಂಚು ಹಾಕಿ ಕಾಯ್ತಿದ್ದೆ ಅಂತ ಶಾಂತಿ ಹೇಳಿದಾಗ, ಅಮ್ಮ ಅತ್ತಿಗೆ ಏನು ಮಾಡಿಲ್ಲ ಅಮ್ಮ ಅಂತ ರವಿ ಹೇಳ್ತಾನೆ. ಇವರೇ ಕಣೋ ಅದಕ್ಕೆಲ್ಲ ಕಾರಣ ಅಂತ ಶಾಂತಿ ಹೇಳಿದಾಗ, ಅತ್ತೆ ಯಾಕೆ ಯಾವಾಗ್ಲೂ ನೀವು ಇವರ ಹತ್ರನೇ ಹೇಳ್ತೀರಾ, ಇವರೇ ಮಾಡಿದ್ದು ಅಂತ ಮೀನ ಅವರು ಎಣ್ಣೆ ತಗೊಂಡು ಬರ್ತಿದ್ರು, ಅವಾಗ ನಾನೇ ಗೊತ್ತಿಲ್ಲದೆ ಬಂದು ಅವರಿಗೆ ಡಿಕ್ಕಿ ಹೊಡೆದೆ, ಆದ್ದರಿಂದ ಕೆಳಗಡೆ ಎಣ್ಣೆ ಬಿತ್ತು ಅಂತ ಶ್ರುತಿ ಹೇಳಿದಾಗ, ಹಾಗಿದ್ರೆ ತಕ್ಷಣ ಎಣ್ಣೆ ಒರೆಸಬೇಕಿತ್ತು ತಾನೆ ಅಂತ ರೋಹಿಣಿ ಕೇಳ್ತಾಳೆ. ಅದನ್ನ ಒರೆಸೋದಕ್ಕೆ ಅಂತಾನೆ ನನ್ನ ಬಟ್ಟೆ ತಗೊಂಡು ಬರಕ್ಕೆ ಹೋದೆ, ನಾನು ಬರೋ ಅಷ್ಟರಲ್ಲಿ ಅತ್ತೆ ಬಿದ್ದು ಹೋದ್ರು ಅಂತ ಮೀನ ಹೇಳಬೇಕಾದ್ರೆ, ಚಂದುವ ಸುಳ್ಳು ಹೇಳ್ಬೇಡ ಕಣೆ, ನಾನು ಬೀಳೋದನ್ನ ನೋಡಿನೆ, ನೀನು ಬಿದ್ರೆ ಬೀಳಲಿ ಅಂತ ಹಂಗೆ ಬಿದ್ಬಿಟ್ಟೆ ಅಲ್ವೇನೆ, ಅಯ್ಯೋ ನೋವಾಗ್ತಿದ್ದೀಯೆ, ನನ್ನ ಜೀವ ತೆಗೆಯೋಕೆ ಅಂತಾನೆ ಈ ಮನೆಗೆ ಬಂದೇನೆ, ನೀನು ಎಣ್ಣೆನ ಸುರಿದು ನನ್ನ ಕೈ ಕಾಲೆಲ್ಲ ಮುರಿದು ಹೋಗೋ ರೀತಿ ಮಾರಬೇಕು ಅಂತ ಅನ್ಕೊಂಡಿದ್ದೇನೆ ಅಂತ ಶಾಂತಿ ಹೇಳಬೇಕಾದ್ರೆ, ಅತ್ತೆ ನಾನು ಹೇಳ್ತಾ ಇದ್ದೀನಿ ತಾನೇ, ನನ್ನಿಂದನೇ ಅದು ಆಗಿದ್ದು ಅಂತ ಶ್ರುತಿ ಹೇಳಿದಾಗ, ಮೋಟ್ ಮಿಥಾಯಿ, ಈ ಮೀನೇಶ್ವರಿಗೆ ಏನಾದ್ರೂ ಬೇಯೋದಕ್ಕೆ ಸಕ್ಕರೆ, ಅವರಿಗೆ ಏನಾದ್ರೂ ಒಂದು ವಿಷಯ ಬೇಕು, ಇವತ್ತು ಈ ಎಣ್ಣೆ ಕಾಣವಾಗಿ ಸಿಕ್ಕಿದೆ ಅಂತ ಸೂರ್ಯ ಹೇಳ್ತಾನೆ. ನಿನ್ನೆ ರಾತ್ರಿ ದೇವೋದ ತರ ಸೌಂಡ್ ಮಾಡಿ ನನಗೆ ಭಯಪಡಿಸಿದ್ರು, ಇವತ್ತು ನೋಡಿದ್ರೆ ಎಣ್ಣೆ ಹಾಕಿ ನನ್ನನ್ನ ಬೀಳೋ ರೀತಿ ಮಾಡಿದಾಳೆ, ಇದೆಲ್ಲ ಸುಮ್ನೆ ಮಾಡ್ತಿದ್ದಾಳೆ, ಇವಳು ನನ್ನನ್ನ ಸಾಯಿಸಕೆ ಅಂತಾನೆ ಮಾಡ್ತಿದ್ದಾಳೆ ಕಣೋ ಇವಳು ಅಂತ ಶಾಂತಿ ಹೇಳಬೇಕಾದ್ರೆ, ಕರೆಕ್ಟ್ ಅಮ್ಮ, ಇದು ಅಟೆಂಪ್ಟ್ ಮರ್ಡರ್ IPC ಸೆಕ್ಷನ್ 1-2 ರೋಹಿಣಿ ಯಾವುದು ಬರುತ್ತೆ ಅಂತ ಮನೋಜ ಕೇಳ್ತಾನೆ. ಏನು ಬರಲ್ಲ, ಇವಾಗ ನನ್ನ ಬಾಯಿಂದ ಸರಿಯಾಗಿ ಬರುತ್ತೆ, ಲೋ ಪೆಂಗೆ ಗೊತ್ತಿಲ್ಲ ತಾನೇ, ಏನೋ ದೊಡ್ಡದಾಗಿ ಓದಿದೀನಿ ಅಂತ ಜಂಬ ಕಚ್ಚಿಕೊಳ್ಳಬೇಡ, ಸುಮ್ಮನೆ ಡವ್ ಮಾಡ್ತಾನೆ. IPC ಸೆಕ್ಷನ್ ಹೇಳೋ ಮುಖ ನೋಡು, ನಿನ್ನ ಹೆಸರಲ್ಲೇ ಕನೋ ತುಂಬಾ ಸೆಕ್ಷನ್ ಅಲ್ಲಿ ಕೇಸುಗಳಿದಾವೆ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ನೀನು ಜೊತೆಗೆ ಸೇರ್ಕೊಂಡು ಈ ಕೆಲಸ ಮಾಡಿದ್ದೇನೋ ಅಂತ ಮನೋಜ ಕೇಳ್ತಾನೆ. ಅಮ್ಮ ಏನೋ ಗೊತ್ತಿಲ್ಲದೆ ಬಿದ್ದು ಹೋಗಿದ್ದಾರೆ, ಇದನ್ನ ಹೋಗಿ ದೊಡ್ಡ ಇಂಟರ್ನ್ ಯಾಷನಲ್ ಕೇಸ್ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ರೋ ಅಂತ ರವಿ ಬೈತಾನೆ. ನಿನಗೆ ಯಾವತ್ತೂ ಅಮ್ಮನ ಮೇಲೆ ಪ್ರೀತಿ ಇದೆ ಅಂತ ಮನೋಜ ಕೇಳ್ತಾನೆ. ಲವ್ ಪ್ರೀತಿ ಇದ್ದಿದ್ದಕ್ಕೇನೆ ಬಂದಿದ್ದ ತಕ್ಷಣ ಕೈ ಕೊಟ್ಟು ಎತ್ತೋದಕ್ಕೆ ನೋಡದೆ, ಅವರೇ ಬೇಡ ಅಂತ ತಳ್ಳಿದ್ರು, ನೀನು ಎತ್ತದಿರಲಿ, ಬಾಯಿ ಮಾತಲ್ಲೂ ಹೇಳಿಲ್ಲ, ಬರೀ ಬಾಯಿ ಮಾತುಗಳೇ, ನಿಂದು ಕೊಡಿ ಕಾಯಿನ ಅಂತ ಸೂರ್ಯ ಹೇಳಿದಾಗ, ನಮ್ಮ ಅಮ್ಮನೇ ಎತ್ತದು ನನಗೆ ಗೊತ್ತಿಲ್ವೇನೋ, ಅಮ್ಮ ಕೈ ಕೊಡಮ್ಮ ಅಂತ ಮನೋಜ ಶಾಂತಿನ ಎತ್ತಕ್ಕೆ ಹೋಗಿ ಮನೋಜನು ಬಿದ್ದು ಹೋಗ್ತಾನೆ. ಇದರಿಂದ ಶಾಂತಿಗೆ ಇನ್ನೂ ನೋವಾಗುತ್ತೆ. ಅಮ್ಮ ಹೋಯ್ತು ಕಣಮ್ಮ ನನ್ನ ಕಾಲು ಅಂತ ಮನೋಜ ಬಡ್ಕೋತಾ ಇರ್ತಾನೆ. ಯಾಕೋ ನಿನಗೆ ಹಿಂಗೆ ಅಯ್ಯೋ ಅನ್ಸ್ಕೊಂತೀಯ, ಎದ್ದೋಕೆ ಹೋಗಿ, ಮತ್ತೆ ಇನ್ನು ನೋವು ಮಾಡಿದಲೋ, ಹೋಗೋ ಆ ಕಡೆ ಅಂತ ಶಾಂತಿ ಮನೋಜನಿಗೆ ಹೊಡಿತಿರ್ತಾಳೆ. ಅಮ್ಮ ಕಾಲು ನೋವುತ್ತಿದೆ ಕಣಮ್ಮ, ಎದ್ದಲಕ್ಕೆ ಆಗ್ತಿಲ್ಲ ಅಂತ ಮನೋಜ ಹೇಳಿದಾಗ, ಮತ್ತೇನೆ ನಿನ್ನ ಕೆಳಗಡೆ ಬಿಲಿಸದಲ್ಲೋ, ನಾನೇನಾದ್ರೂ ನಿನ್ನನ್ನ ಕರೆದಿದ್ದೇನೋ, ಬಂದು ಎತ್ತು ಅಂತ ಹೋಗಲಿ, ಅಮ್ಮ ನೋವಾಗ್ತಿದೆ ತುಂಬಾ ಅಂತ ಶಾಂತಿ ಮತ್ತೆ ಮನೋಜ ಇಬ್ಬರು ಕೊರಗುತ್ತಿರ್ತಾರೆ. ಪೆಂಗ್ಯ ಮತ್ತೆ ಅವರನ್ನ ಕೆಳಗಡೆ ಬಿಲಿಸದಲ್ಲೋ, ನೋಡದ ಸಕ್ರೆ, ನಿಮ್ ಮುದ್ದಿನ ಮಗ ನಿಮ್ಮನ್ನ ಎತ್ತಕ್ಕೆ ಹೋಗಿ ಮತ್ತೆ ಬಿಲಿಸಿ ಬಿಟ್ಟವನೇ, ಯಾವಾಗ್ಲೂ ಇವನಿಂದನೇ ನಿಮಗೆ ಆಪತ್ತು ಅಂತ ಸನ್ನಿವೇಶಗಳೇ ತೋರಿಸ್ತಾ ಇದ್ದಾವೆ. ಲಕ್ಷದಲ್ಲಿ ಸ್ಟಾರ್ಟ್ ಆದಂತ ನಿಮ್ಮ ಕೆಟ್ಟುಗಳಿಗೆ ನಿಮ್ಮನ್ನ ಹಿಂಬಾಲಿಸ್ತಾನೆ ಇದೆ ಅಂತ ಸೂರ್ಯ ಹೇಳಿದಾಗ, ಶಾಂತಿ ಮನೋಜನ ಮುಖನೇ ನೋಡ್ತಿರ್ತಾಳೆ. ಮನೋಜರೇ ಎದ್ದೇಲಿ, ನೀವು ಎದ್ದೇಲಿ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಆಗ್ತಿಲ್ಲ ರೋಹಿಣಿ, ತುಂಬಾ ನೋವಾಗ್ತಿದೆ, ಆಗ್ತಿಲ್ಲ ಅಂತ ಮನೋಜ ಅಳ್ತಿರ್ತಾನೆ. ಆಗ ನಿಧಾನಕ್ಕೆ ಮನೆನ ಎಬ್ಬಿಸಿಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾಳೆ ರೋಹಿಣಿ. ಈ ಕಡೆ ಶಾಂತಿನ ಶ್ರುತಿ ಮತ್ತೆ ರವಿ ಇಬ್ಬರು ನಿಧಾನಕ್ಕೆ ಮೇಲಕ್ಕೆ ಎತ್ತತಾ ಇರ್ತಾರೆ. ನ್ಯಾಯವಾಗಿ ಭೂಮಿನ ಹರ್ಕೊಂಡು ಹೋದ್ರೆ ಏನೂ ಆಗೋದಿಲ್ಲ, ಅದಕ್ಕೆ ದೊಡ್ಡವರು ಹೇಳೋದು ನೆಲ ನೋಡಿ ನಡಿಬೇಕು ಅಂತ. ಪೌಡರು, ಈ ಸಕ್ಕರೆಗೆ ಏನಾದ್ರೂ ಔಷಧಿ ಇಷ್ಟಿ ತಂದುಕೊಡು ಅಂತ ಹೇಳಿ ಸೂರ್ಯ ರೂಮ್ ಒಳಗಡೆ ಹೋಗ್ತಾನೆ. ಆಗ ಮನೋಜನ್ನು ರೋಹಿಣಿ ಕರ್ಕೊಂಡು ಬಂದು ಶಾಂತಿ ಪಕ್ಕನೆ ಕೂರಿಸ್ತಾಳೆ. ಅಮ್ಮ ತುಂಬಾ ನೋವಾಗ್ತಿದೆ ಅಂತ ಶಾಂತಿ ಒದ್ದಾಡಬೇಕಾದ್ರೆ, ರೋಹಿಣಿ ಔಷಧಿ ತಗೊಂಡು ಬಂದು ಶಾಂತಿಗೆ ಹಚ್ಚುತ್ತಾಳೆ. ನೋಡಮ್ಮ, ರೋಹಿಣಿ ನನ್ನನ್ನ ಸಾಯಿಸಬೇಕು ಅಂತಾನೆ ಇವಳು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳಬೇಕಾದ್ರೆ, ಅಮ್ಮ ನನ್ನನ್ನು ಸೇರಿಸಿಕೊಳ್ಬೇಕು ಅಂತಿದ್ದಾಳಮ್ಮ ಅವಳು ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಶ್ರುತಿ ಬಂದು, ಅತ್ತೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಿಲ್ವಾ, ಮಿಸ್ಟೇಕ್ ಆಗಿರೋದು ನನ್ನ ಕಡೆಯಿಂದ, ಯಾಕೆ ನೀವು ಬರೀ ಅವರನ್ನೇ ಬೈತಿರ್ತೀರಾ ಅಂತ ಶ್ರುತಿ ವಕಾಲತ್ ವಹಿಸಿಕೊಂಡು ಬರ್ತಾಳೆ. ಮೀನನಿಗೆ, ಶ್ರುತಿ ಧ್ವನಿನ ಏರಿಸಿ ಮಾತಾಡ್ತಾ ಇದೀಯಾ ಅಂತ ಶಾಂತಿ ಕೇಳಿದಾಗ, ನಾನು ಎಸ್ಸಲಿ ಅಂತ ಹೇಳಬೇಕು ಅತ್ತೆ, ಎಸ್ಸಲಿ ಹೇಳಿದ್ರೇನೆ ನಿಮಗೆ ಅರ್ಥನೇ
ಆಗ್ತಿಲ್ಲ ಅಲ್ಲ ಅವರದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಶ್ರುತಿ ಹೇಳಿದಾಗ ನೋಡಮ್ಮ ಶ್ರುತಿ ನೀನ ಅವರಿಗೆ ಸಪೋರ್ಟ್ ಮಾಡೋದ್ರಿಂದನೇ ಅವಳು ತುಂಬಾ ಓವರಾಗಿ ಆಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಸಪೋರ್ಟ್ ನೀನು ಪೊಲಿಟಿಕಲ್ ಪಾರ್ಟಿನ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನ ವಿನ್ ಮಾಡಬೇಕು ಅನ್ನೋದಕ್ಕೆ ಸೂರ್ಯ ಅವರು ಹೇಳಿದಂಗೆ ನೀನ ಅವರಿಗೆ ಬೈಬೇಕು ಅಂತ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಚಾನ್ಸ್ನ ಕಾಯ್ತಾನೆ ಇರ್ತೀರಾ. ಇದೆಲ್ಲ ತುಂಬಾ ತಪ್ಪು ಅತ್ತೆ, ಇನ್ಮೇಲೆ ಈ ರೀತಿ ಎಲ್ಲ ಮಾಡಬೇಡಿ ಅಂತ ಶ್ರುತಿ ಶಾಂತಿಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾಳೆ. ಶ್ರುತಿ ಕೊಟ್ಟ ವಾರ್ನಿಂಗ್ಗೆ ಶಾಂತಿ ಮತ್ತೆ ಮನೋಜ ಬೆಚ್ಚಬಿದ್ದು ನೋಡ್ತಿರ್ತಾರೆ. ಅತ್ತೆ ಏನತ್ತೆ ಇದು, ಈ ಶ್ರುತಿ ಯವರು ಮೀನಾ ಅವರಿಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ನನಗೇನ ಅಮ್ಮ ಇವರಿಬ್ಬರು ಸೇರಿಕೊಂಡೇ ಈ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ನೆನ್ನೆನೋ ಅಷ್ಟೇ ಇವರಿಬ್ಬರು ಸೇರಿ ನಮ್ಮಿಬ್ಬರನ್ನು ಭಯಪಡಿಸಿದ್ರಲ್ವಾ, ಇದೆಲ್ಲ ಅವರ ಪ್ಲಾನ್ ಕಣಮ್ಮ ಅಂತ ಮನೋಜ ಹೇಳಿದಾಗ ಅತ್ತೆ ನನಗೂ ಅದೇ ರೀತಿನೇ ಅನ್ನಿಸ್ತಿದೆ ಅತ್ತೆ. ಈ ಮೀನಾ ಅವರು ಬೇಕು ಅಂತಾನೆ ಶ್ರುತಿ ಅವರ ತಲೆಗೆ ಏನೇನೋ ತುಂಬಿ ಅವರನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅವತ್ತು ಅಷ್ಟೇ ಮೀನಾ ಅವರು ನನ್ನ ಬಗ್ಗೆ ಹೇಳಿ ನಿಮ್ಮನ್ನ ಅಲೋ ರೀತಿ ಮಾಡಿಬಿಟ್ರು, ಇವತ್ತು ನೋಡಿದ್ರೆ ನಿಮ್ಮನ್ನ ಈ ರೀತಿ ಬೀಳಿಸಿದ್ದಾರೆ. ಅವರು ಏನು ಐಡಿಯಾ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಸರಿ ಅತ್ತೆ ನಿಮ್ಮ ಕಾಲು ತೋರಿಸಿ ಅಂತ ರೋಹಿಣಿ ಹೇಳಿದಾಗ ರೋಹಿಣಿ ನನಗೂ ಕಾಲು ನೋವುತ್ತಿದೆ ಅಂತ ಮನೋಜ ಹೇಳ್ತಾನೆ. ಮನೋಜ್ ನೀವು ಲೈಟಾಗಿ ತಾನೇ ಬಿದ್ದಿದ್ದು, ಒಳಗಡೆ ಹೋಗಿ ಮಲ್ಕೋ ಹೋಗಿ ಅಂತ ರೋಹಿಣಿ ಹೇಳಿದಾಗ ನನಗೆ ತಾನೇ ಗೊತ್ತು ಅಂತ ಮನೋಜ್ ಅಲ್ಲಿಂದ ಎದ್ದು ಹೋಗ್ತಾನೆ. ಶಾಂತಿ ರೋಹಿಣಿ ಹೇಳಿದ ಮಾತನ್ನೇ ನೆನೆಸಿಕೊಂಡು ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಇದಕ್ಕೊಂದು ಏನಾದ್ರೂ ಒಂದು ಉಪಾಯ ಕಂಡುಹಿಡಿಲೇಬೇಕು. ಈ ಶ್ರುತಿ ಆ ಮೀನ ಜೊತೆ ಸೇರಿಕೊಂಡು ಓವರಾಗಿ ಆಡ್ತಿದ್ದಾಳೆ, ಇದಕ್ಕೊಂದು ಸರಿಯಾದ ಉಪಾಯ ಕಂಡುಹಿಡಿಲಿಲ್ಲ ಅಂತಂದ್ರೆ ನನಗೆ ಮುಳುವಾಗುತ್ತೆ, ಮಾಡ್ತೀನಿ ಅವರಿಗೆ ಅಂತ ಶಾಂತಿ ಮನಸ್ಸಲ್ಲೇ ಅನ್ಕೊಂಡು ಕೋಪ ಮಾಡಿಕೊಂಡು ಕೂತ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.